ಭಾಷೆಯಲ್ಲಿ ಮಾತನಾಡಲಿಕ್ಕೆ ಹೋಗೋಣ. ಯಾರಿಗೆಲ್ಲ ಅನ್ಯ ಭಾಷೆ ಇದೆ ನಾವೆಲ್ಲ ಮುಂದೆ ಬನ್ನಿ. ಅನ್ಯ ಭಾಷೆಯಿಂದ ಮಾತನಾಡೋದು ಅದು ಸ್ವರ್ಗೀಯ ಭಾಷೆ. ಇಟ್ಸ್ ಅನಾಯಿಂಟೆಡ್ ವರ್ಡ್. ಅದು ದೇವರ ಭಾಷೆ. ಅದು ಸೈತಾನಿಗೆ ಗ್ರಹಿಸಿಕೊಳ್ಳಿಕ್ಕೆ ಆಗೋದಿಲ್ಲ. ಇಟ್ಸ್ ದ ವರ್ಡ್ ಆಫ್ ಗಾಡ್. ಇದು ಯಾರ ಭಾಷೆ ಅಲ್ಲ, ದೇವರು ಸತ್ಯವಾದದಲ್ಲಿ ಹೇಳಿದಂತ ಭಾಷೆ. ಓ ಹಾಲೆಲೂಯಾ, ಹಾಲೆಲೂಯಾ. ಯಾರಿಗೆಲ್ಲ ಅನ್ಯ ಭಾಷೆ ಇದೆ ಬನ್ನಿ ಬನ್ನಿ ಮುಂದೆ ಬನ್ನಿ. ವಿ ಕ್ಯಾನ್ ಪ್ರೇ ಟುಗೆದರ್. ಗಾಡ್ ಹೇಳ್ತದೆ, ಎಲ್ಲಿ ಇಬ್ಬರು ನನ್ನ ನಾಮದಲ್ಲಿ ಒಂದು ಕೂಡಿ ಪ್ರಾರ್ಥನೆ ಮಾಡ್ತೀರೋ ಅಲ್ಲಿ ನಾನು ಇರ್ತೇನೆ. ನಾನಲ್ಲಿ ಇರ್ತೇನೆ, ನಿಮ್ ಜೊತೆ ಮಾತನಾಡ್ತೇನೆ, ನಿನ್ನ ರೋಗಗಳನ್ನು ಕಿತ್ತಾಕ್ತಾ ಇದ್ದೇನೆ. He is a God. He is a God. We can speak in tongue gift. We can get together in Jesus name. Oh hallelujah. ಅದ್ಭುತ ಮಾಡು ನಾವಲ್ಲ, ನಮ್ಮ ಹೃದಯವನ್ನು ಕೊಟ್ಟು ಬಿಟ್ಕೊಡ್ಬೇಕಷ್ಟೇ. He is a God. Hallelujah. Thank you Lord. Thank you Lord. Hallelujah. ಪವಿತ್ರ ಆತ್ಮನ ಪ್ರವಾಹದಿಂದ ತುಂಬ್ರಿ ಎಲ್ಲರೂ. ಈ ವೇಳೆ receive the power of anointing. Receive the power of anointing. Oh grace ಇಂದ ತುಂಬ ಪಡೆಯಲಿಕ್ಕೆ ಪ್ರತಿಯೊಬ್ಬರು ನಿನ್ನ ಆತ್ಮದಿಂದ ತುಂಬ ಪಡೆಯಲಿಕ್ಕೆ ಅನ್ಯ ಭಾಷೆಗಳಿಂದ ಮಾತನಾಡುವಂತ ಕೃಪೆ ಒಬ್ಬರಿಗೆ ದಯಪಾಲಿಸುತ್ತದೆ. Let them speak in tongue gift, Lord. Rise them up in Jesus name. Oh shabala bala bala bala. Oh shabala bala bala bala. Gloria Oh shabala bala bala bala. 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 Shira baba baba bala. Hallelujah, 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 hallelujah. ಬೈಬಲ್ ನಲ್ಲಿ ಒಂದು ವಾಕ್ಯ ಹೇಳ್ತಾ ಇದೆ. 1 ಕೊರಿಂಥ 14ನೇ ವಚನದಲ್ಲಿ 4ನೇ ವಾಕ್ಯ ಒಂದು. ಪ್ರಿಯರೇ, ವೆರಿ ವೆರಿ ಇಂಪಾರ್ಟೆಂಟ್. ಒಂದೊಂದು ವಾಕ್ಯ ದೇವರ ವಾಕ್ಯ ಸುಳ್ಳಲ್ಲ ಪ್ರಿಯರೇ. ಅದನ್ನ ಹೇಳ್ತಾನೆ, ಒಂದು ಡ್ರಾಪ್ ಒಂದು ಚುಕ್ಕೆ ಸತ ಅಳಿಸೋಗೋದಿಲ್ಲ ಅಂತ ಹೇಳ್ತಾರೆ. ಕ್ರಿಯೆ ಆಗ್ಬೇಕು. ಯು ಲೀವ್ ಟು ಗಾಡ್. ದೇವರಿಗೆ ಬಿಟ್ಕೊಡಿ. ಇವತ್ತೇನೆಲ್ಲ ಸಮಸ್ಯೆ ಇದೆ ಇಲ್ಲಿಂದ ಬಿಟ್ಕೊಟ್ಟು ಹೋಗ್ಬಿಡಿ. ನೀವು ಆಶೀರ್ವಾದ ತಗೊಂಡು ಹೋಗ್ಬೇಕು. Hallelujah. Thank you Lord. ಪರವಶ ಭಾಷೆಗಳನ್ನು ಆಡುವನು ತನ್ನನ್ನೇ ಅಪ್ರೀತಿಗೊಳಿಸಿಕೊಳ್ಳುತ್ತಾನೆ. ದೇವರ ವಾಕ್ಯ ಇದು. ನನ್ನ ಸ್ವಂತ ಭಾಷೆ ಅಲ್ಲ, ಇದು ದೇವರ ಭಾಷೆ. ಇದು ಮಾತಾಡ್ಬೇಕು. ನೀವು ಪ್ರತಿಯೊಬ್ಬರು ನಾವು ಕಲಿಬೇಕಿದು. ಇದು ಯಾರು ಕೊಟ್ಟಿದ್ದಲ್ಲ, ದೇವರೇ ನಮಗೋಸ್ಕರ ಕೊಟ್ಟಿದ್ದಾರೆ. ಆ ಭಾಷೆನ ಮಾತಾಡೋಣ ಈ ವೇಳೆಯಲ್ಲಿ. ವಿ ಕ್ಯಾನ್ ಸ್ಪೀಕ್ ಇನ್ ಟಂಗ್ ಗಿಫ್ಟ್. ಯಾರಿಗೆಲ್ಲ ಈ ವರ ಇಲ್ವೋ ಈ ವರ ಬಾಯಲ್ಲಿ ಬಿಚ್ಕೊಟ್ಟು ಮಾತಾಡಿ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಶಬರ ಈ ಬರ 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 ಶಬಲ ಬಲ 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 ಓ ಶಬಲ ಬಲ ಬಲ. ಇಟ್ಸ್ ಪ್ಯೂರ್ ಟು ಗಾಡ್. ಇಟ್ಸ್ ದೇವರ ಮಕ್ಕಳಿಗೆ ಪ್ರತಿಯೊಬ್ಬರಿಗೆ ಕೊಟ್ಟಿದ್ದಾರೆ. ಇದು ಸೈತಾನಿಗೆ ಅಧಿಕಾರ ಇಲ್ಲ. ಸೈತಾನ್ ಜಯಿಸೋಗ್ತಾನೆ. ಓ ಶಬಲ ಬಲ ಬಲ ಓ ಶಬಲ ಬಲ 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 ಓ ಶಬಲ ಬಲ ಬಲ ಓ ಶಬಲ ಬಲ ಬಲ. ಉದಾಹರಣೆ ಕೊಡ್ತೀನಿ. ಮಾರ್ಕೆಟಿಗೆ ಹೋಗ್ತೀನಿ, ಆ್ಯಪಲ್ಗಳು ಇರ್ತಾರೆ ಸೇಲಿಗೆ. ಆ್ಯಪಲ್ ತುಂಬ ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿ ಕಾಣುತ್ತೆ. ಕೆಲವೊಂದು ಆ್ಯಪಲ್ ಕಲರ್ ಫ್ಲೇವರ್ ಇರುತ್ತೆ. ಇದನ್ನು ಇಮಿಡಿಯೇಟ್ ತೊಗೊಳ್ಬೇಕು, ತಿನ್ನಬೇಕು ಅನಿಸುತ್ತೆ. ಆದರೆ ಅದು ಕೊಂಡ್ಕೊಡ್ಲಿಕ್ಕೆ ಕಾಸ್ಟ್ ತುಂಬ. ಅರ್ಥ ಆಗ್ತಾ ಇದೆ ಎಲ್ಲ ಕಡೆಗೆ. ದೇವ್ರ ಮಕ್ಕಳ ಎಲ್ಲರಿಗೂ ಅದು ಕೇಳಿಸುತ್ತಲ್ಲ. ಸರಿ, ಆ್ಯಪಲ್ ಕೊಡ್ತೀನಿ ಉದಾಹರಣೆ. ತುಂಬ ಆ್ಯಪಲ್ಸ್ ಇರ್ತಾವೆ ಮಾರ್ಕೆಟ್ನಲ್ಲಿ. ಬಟ್ ಒಂದು ಕಡೆ ಈ ಆ್ಯಪಲ್ ತುಂಬ ಚೆನ್ನಾಗಿರುತ್ತೆ, ಅದು ಕಲರ್ ತುಂಬ ಚೆನ್ನಾಗಿರುತ್ತೆ. ಬಟ್ ಆ್ಯಪಲ್ ಕಾಸ್ಟ್ ತುಂಬ ಹೈ ಇರುತ್ತೆ. ಆ ಆ್ಯಪಲ್ ನನ್ನ ಕೈ ಕೊಂಡ್ಕೊಳ್ಳಿಕ್ಕೆ ಆಗಲ್ಲ. ಬಿಕಾಸ್ ಇಟ್ಸ್ ಪ್ರೈಸಸ್ ಹೈ, ಅದರ ರೇಟ್ ಭಾರಿ ಆಗಿರುತ್ತೆ. ಆದರೆ ನನಗೆ ಅದೇ ಆಸೆ. ಆ ಕಲರ್ ಫ್ಲೇವರ್ ನೋಡಿದಾಗ ಆ್ಯಪಲ್ ಎಲ್ಲರಿಗೂ ಇಷ್ಟ ಅಲ್ಲ, ಇಷ್ಟ ಇಲ್ಲ? ಹೌದು, ಎಲ್ಲರಿಗೂ ಇಷ್ಟ, ಎಲ್ಲರಿಗೂ ಇಷ್ಟ ಆ್ಯಪಲ್. ಬಟ್ ಅದು ಕಾಸ್ಟ್ ಹೈ ಇರುತ್ತೆ ಪ್ರಿಯರೇ. ನೋಡಿ ತುಂಬ ರಮ್ಯವಾಗಿರುತ್ತೆ ಪ್ರಿಯರೇ.
ಅದು ಕಟ್ ಮಾಡಿ ತಿಂದಾಗ ಮಾತ್ರ ಅದು ಟೇಸ್ಟ್ ಗೊತ್ತಾಗತ್ತಾ ಅದಕ್ಕಿಂತ ಮುಂಚೆನೇ ಟೇಸ್ಟ್ ಗೊತ್ತಾಗುತ್ತೆ. ಇನ್ನು ಮೇಲೆ ಕಟ್ ಮಾಡಿದ ಮೇಲೆ ಅದು ಟೇಸ್ಟ್ ಫ್ಲೇವರ್ ನಾವು ತಿಂತೀವಿ, ಖುಷಿ ಆಗುತ್ತೆ. ಇನ್ ದ ಸೇಮ್ ವೇ ಅದೇ ರೀತಿ ಪ್ರಿಯರೇ, ಈ ದೇವರ ವಾಕ್ಯಗಳಲ್ಲಿ ಅನ್ಯ ಭಾಷೆಗಳಲ್ಲಿ ಮಾತನಾಡುವಾಗ ರೋಗಗಳು ಬಿಟ್ಟು ಹೋಗ್ತವೆ, ಸೈತಾನ ಶಕ್ತಿಗಳು ಮುರಿದೋಗ್ತವೆ, ಅಡೆತಡೆಗಳು, ನಮ್ಮ ಆಲೋಚನೆ, ದುಷ್ಟ ಆಲೋಚನೆ ಎಲ್ಲವೂ ಬಿಟ್ಟು ಹೋಗ್ತವೆ. ಇನ್ ದ ಸೇಮ್ ವೇ ಇದು ಒಂದು ನೋಡಿ, ಇನ್ನೊಂದು ಉದಾಹರಣೆ ಕೊಡ್ತೀನಿ. ಈಚ್ ಆ್ಯಂಡ್ ಎವ್ರಿ ಎಕ್ಸಾಂಪಲ್ಸ್ ಕೊಡ್ತೀನಿ. ಒಂದು ಮಿಕ್ಸಿ ತೊಗೊಳ್ತೀವಿ ಅಥವಾ ಗ್ರೈಂಡರ್ ತೊಗೊಳ್ತೀವಿ, ಅದರಲ್ಲಿ ಅಕ್ಕಿ ಹಾಕ್ತೀವಿ, ನೀರು ಹಾಕ್ತೀವಿ, ಹಾಗೆ ತಿಂತೀವ? ಹಾಕ್ತೀನಿ ಅಂತ ಬೇಯಿಸ್ಬೇಕಾದ್ರೆ ಏನು ಮಾಡಬೇಕು? ಸ್ವಿಚ್ ಆನ್ ಮಾಡಬೇಕು. ಅದು ರುಬ್ಬಿದಾಗ ಅದು ಹಿಟ್ ಮೆಲ್ಟ್ ಆಗುತ್ತೆ. ಹಿಟ್ ತೆಗೆದು ನಾವು ದೋಸೆ ಮಾಡ್ತೀವಿ, ಹೋಗ್ತಾನೆ? ಅಕ್ಕಿ ತೊಗೊಂಡು ಮಾಡಲಿಕ್ಕಾಗುತ್ತಾ? ಇನ್ ದ ಸೇಮ್ ವೇ ಪ್ರಿಯರೇ, ಈ ಅನ್ಯ ಭಾಷೆಯಲ್ಲಿ ಮಾತನಾಡುವಾಗ ನಿನ್ನನ್ನೇ ನೀನು ಅಭಿವೃದ್ಧಿಗೊಳಿಸ್ತೀಯ. ಯು ವಿಲ್ ಬಿ ನ್ಯೂ ಬೋರ್ನ್ ಅಗೇನ್. ನೀನು ಮಾತಾಡುವಂತ ನಿನ್ನ ಭಾಷೆ ನಿಂಗೆ ಅರ್ಥ ಆಗೋದಿಲ್ಲ. ಗಾಡ್ ವಿಲ್ ಲಿಸನ್. ಸೈತಾನಿಗೆ ಅರ್ಥ ಆಗೋದಿಲ್ಲ. ಗಾಡ್ ವಿಲ್ ಲಿಸನ್. ಆತನು ನಿಮ್ಗೆ ಬೇಕಾದಂತ ಆಹಾರವನ್ನು ಕೊಡ್ತಾನೆ. ಓ ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾರಿಗೆಲ್ಲ ಯಾರು ಬೇಕು? ಬೇಡವಾ? ಇಟ್ಸ್ ಎ ಗಿಫ್ಟ್. ಅದು ದೇವರು ಗಿಫ್ಟ್. ಅದು ಇಟ್ಸ್ ಅ ಪ್ರೆಸೆನ್ಸ್ ಆಫ್ ಹೋಲಿ ಸ್ಪಿರಿಟ್. ಅದನ್ನ ಅಂತ ದೇವರ ವಾಕ್ಯ ಕೇಳ್ತೀವಿ. ಬಟ್ ಯು ಸ್ಪೀಕ್ ಇನ್ ಇಟ್ ಟಂಗ್ ಗಿಫ್ಟ್ ಅಲ್ಲಿ ಮಾತಾಡು. ಕೂತ್ಕೋ ಮನೆಯಲ್ಲಿ ಧ್ಯಾನ ಮಾಡು, ಅರ್ಧ ಗಂಟೆ ಬಾಗಿಲು ಹಾಕು. ಯು ಸಿಟ್ ಅಲೋನ್. ವೆನ್ ಯು ಸಿಟ್ ಅಲೋನ್, ನಿನ್ನ ಬಾಯಲ್ಲಿ ಓಪನ್ ಮಾಡು. ಯು ಸ್ಪೀಕ್ ಬಲ 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 ವಶಿ ಬಾರ ಬರ 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 ಅಲೋನ್ ಮಾತಾಡ್ತಾ ಇರ್ತೀವಿ. ವೆನ್ ಯು ಸ್ಪೀಕ್, ನಿನ್ನ ದರ್ಶನಗಳನ್ನು ನೋಡ್ತೀವಿ, ಸ್ವಪ್ನಗಳನ್ನು ನೋಡ್ತೀವಿ, ರೋಗಗಳು ಬಿಟ್ಟು ಅಂತಾನೆ ಬಿಟ್ಟು ಒಬ್ಬ ಹುಡುಗ ಅಂದ, ಯಾವುದೋ ಒಂದು ಡಿಸೀಸ್, ಯು ವಿಲ್ ಸಿ ದ ಮಿರಾಕಲ್ ಅಂದೆ. ಯು ವಿಲ್ ಸಿ ದ ಮಿರಾಕಲ್. ಹೊತ್ತನಿಗಂತೆ ಈ ಡಾಕ್ಟ್ರಿಗೆ ಮೆಡಿಸಿನ್ಸ್ ಮೇಲೆ ಮೆಡಿಸಿನ್. ಬಟ್ ವರ್ಡ್ ಆಫ್ ಗಾಡ್ ವೆನ್ ವಿ ಡಿಕ್ಲೇರ್, ವೆನ್ ನಾವು ದೇವರ ವಾಕ್ಯ ಯಾವಾಗ ನಾವು ಪಾಲಿಸ್ತೀವೋ, ದೇವರ ಆಜ್ಞೆಗಳನ್ನು ನುಡಿದಾಗ, ದಿಸ್ ಇಸ್ ದೇವರ ಯಾರು ಪ್ರಿಯರೇ? ಯಾರು ಇವನ್ ಸ್ಪಿರಿಟ್ ಪಕ್ಕದಲ್ಲೇ ಇರ್ತಾನೆ. ನಾನು ಸೈಲೆಂಟ್ ಆದಾಗ ನಾನು ಹೊಡಿಬೇಕು ಅಂತ ಕಾಯ್ತಾ ಇರ್ತೀನಿ. ಈಸ್ ದ ಸ್ಪಿರಿಟ್, ಹಿ ನೋಸ್ ಎವ್ರಿಥಿಂಗ್. ನನ್ನ ಬಗ್ಗೆ ಎಲ್ಲ ನಿಮ್ಗೆ ಗೊತ್ತಿರುತ್ತೆ. ಅದಕ್ಕೆ ಯೆಶಾಯನ ಗ್ರಂಥದಲ್ಲಿ 56ನೇ ವಾಕ್ಯದಲ್ಲಿ ನನ್ನ ಆಲೋಚನೆ ನಿನ್ನ ಆಲೋಚನೆ, ನಿನ್ನ ಆಲೋಚನೆ ನನ್ನ ಆಲೋಚನೆ. ನಾವು ಥಿಂಕಿಂಗ್ ಡಿಫ್ರೆಂಟ್, ಬಟ್ ಅವ್ನು ನನ್ನ ಪಕ್ಕದಲ್ಲೇ ಇರ್ತಾನೆ. ಅವನಿಗೆ ಹೊಡಿಬೇಕು ಒಂದೇ ಟ್ರೂ ವಾಕ್ಯ, ಆರ್ ಜೀಸಸ್ ವೇಟ್. ಇದನ್ನು ನೋಡಿಬೇಕು. ಈ ಅನ್ಯ ಭಾಷೆಯಲ್ಲಿ ಮಾತಾಡಬೇಕಾದ್ರೆ ನಾವು ಹತ್ರ ಬರೋದಿಲ್ಲ. ಬಿಕಾಸ್ ಇವರು ದೇವ್ರ ಮಕ್ಕಳು ಸ್ಪೀಕ್. ಇದನ್ನು ಈಸಿ ಭಾಷೆ, ಭಾಷೆ ಬಾಯಿಂದ ನಾವು ಮಾತಾಡಬೇಕು. ಚಿಕ್ಕ ಮಕ್ಕಳಿಗೂ ಹೊಡ್ಕೊಳ್ತಾರೆ. ಕೊಡೋದಿಲ್ವಾ? ಕೊಡೋದಿಲ್ಲ. ಕೊಡಿದಾರೆ. ಯೂಸ್ ಮಾಡೋದು ಇಷ್ಟೇ ಸಿಂಪಲ್. ಈ ಟಂಗ್ ಓಪನ್ ಮಾಡೋದು, ಬಾಯಿ ಓಪನ್ ಮಾಡೋದು. ನಾನು ಈ ಭಾಷೆ ಹರ್ಟ್ ಮಾಡ್ತಿದ್ದೆ ಅಷ್ಟು ಲಾಸ್ಟ್ ಫ್ಯೂ 1 year ago. ಇನ್ನು ಇದರಿಂದ ಮಾತಾಡಿದರೆ ಮಾತ್ರ ಹಾಗಿದ್ರೆ ದೇವ್ರ ವಾಕ್ಯ ಚೇಂಜ್ ಸಿಗ್ತದೆ. ಐ ಚೇಂಜ್ ಮೈ ಮೈಂಡ್ ಸೆಟ್. ನಾನು ಚೇಂಜ್ ಆಗಿದೆ ನನ್ನ ಮೈಂಡ್ ಸೆಟ್. ಆ್ಯಂಡ್ ಐ ಸ್ಟಾರ್ಟೆಡ್ ಟು ಈ ತಲೆಗೆ ನಾವು ಐ ಸೀ ದ ಮೈಂಡ್ ಚೇಂಜಸ್. ನನ್ನ ದೇವರು ನಾನು ಚೇಂಜಸ್ ನೋಡಿ. Hallelujah, 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 hallelujah. ಸ್ವಿಚ್ ಆನ್ ಮಾಡಿದಾಗ ಮಾತ್ರ ಅದು ರುಬ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅದೇ ರೀತಿ ಪ್ರಿಯರೇ, ನಾವು ಯಾವಾಗ ಅನ್ಯ ಭಾಷೆ ಮಾತಾಡಬೇಕು, ಈ ನಮ್ಮ ದೇಹ ಎಂಬ ಸ್ವಿಚ್ ಆನ್ ಆಗ್ತಾನೆ ಇರ್ತದೆ. ಡಿಫ್ರೆಂಟ್ ಥಾಟ್ಸ್, ಡಿಫ್ರೆಂಟ್ ಥಿಂಕಿಂಗ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಯೆಶಾಯನ ಗ್ರಂಥದಲ್ಲಿ 53ನೇ ವಚನ ಹೇಳ್ತಾರೆ, ಗಾಯಗೊಂಡನಾದ ನನ್ನ ಪಾಪಗಳ ನಿಮಿತ್ತ, ಜರ್ಜರಿತನಾದ ನಮ್ಮ ದ್ರೋಹಗಳ ದಿಸೆಯಿಂದ, ಶಿಕ್ಷೆಗೊಳಗಾದ ನಮ್ಮ ರಕ್ಷಣೆಗಾಗಿ, ಪೆಟ್ಟು ತಿಂದ ನಮ್ಮ ಸ್ವಸ್ಥತೆಗಾಗಿ. ಈ ಪ್ರಿಯರೇ, ಈ ವರ್ಡ್ ಮಲ್ಟಿಪ್ಲೈ ಬ್ಲೆಸಿಂಗ್ಸ್ ಸಿಗುತ್ತೆ ಪ್ರಿಯರೇ. ಇದರಲ್ಲಿ ಬಿಡುಗಡೆ ಆಗುತ್ತೆ, ರೋಗಗಳು ಬಿಟ್ಟು ಹೋಗ್ತವೆ. ಅದಕ್ಕೆ ದೇವರು ಹೇಳ್ತಾ ಇದ್ದಾರೆ, ನೀನು ನನ್ನ ವಾಕ್ಯಗಳನ್ನು ನುಡಿ ನುಡಿ ನುಡಿ. ಈ ವಾಕ್ಯ ನಾನು ಆಲಿಸಿದಾಗ ಪ್ರಿಯರೇ, ನಾನು 600 times ಇದು ಬರಲಿಕ್ಕೆ ಸ್ಟಾರ್ಟ್ ಮಾಡಿದೆ. ನಾನು ವಾಕ್ಯ ಬರೆಯೋದನ್ನಲ್ಲ. ಎಷ್ಟೋ ಜನ ಹೇಳಿದರು ನನ್ನ ವಾಕ್ಯ ಬರಲಿಕ್ಕೆ ಕಲಿ ಅಂತ. ನಾನು ಬಟ್ ಈ ಡೆಲ್ಲಿ ಹೋಗಿದ್ದೆ ನಾನು ಪ್ರೇಯರಿಗೆ.
ಈ ಪ್ರೇಯರ್ನಲ್ಲಿ ಸಿ ಅವ್ರ ಮಿರಾಕಲ್ಸ್ ನೋಡಿದೆ ಏನಾಗುತ್ತೆ. ನಾನು ವಾಕ್ಯ ನೋಡ್ತಿದ್ದೆ, ಬಟ್ ಈ ಒಂದು ವಚನಕ್ಕೆ ಪ್ರತಿಯೊಂದು ವಚನಕ್ಕೆ ಜೀವ ಇದೆ. ಈ ವಚನ ನನ್ನ ಜೀವಿತ ನಾನು ಅಡಾಪ್ಟ್ ಮಾಡಿದೆ. ಡೈಲಿ 25 ಟೈಮ್ಸ್ ಬರುತ್ತೆ. ಎಫಿಷಿಯನ್ಸ್ ಹೋಗ್ತೀನಿ. ಪಿತಾ ದೇವರು ಸ್ವರ್ಗಲೋಕದಿಂದ ಎಲ್ಲ ಬಗೆಯ ಆಧ್ಯಾತ್ಮಿಕ ಆಶೀರ್ವಾದಗಳನ್ನು ಯಾರಿಗೆ ಕೊಟ್ಟಿದ್ದಾರೆ? ಕ್ರಿಸ್ತ ಯೇಸುವಿನ ಮುಖಾಂತರ ನಮ್ಗೆ ಕೊಟ್ಟಿದ್ದಾರೆ. ಆಲ್ರೆಡಿ ಇಸ್ ಗಿವನ್. ನಾವು ತಗೊಂತಾ ಇಲ್ಲ, ಆ ಆಶೀರ್ವಾದ ತಗೊಂಡಿದ್ದಲ್ಲ, ಬೇರೆಯವ್ರಿಗೆ ಕೊಡ್ತಾ ಇದ್ದೀವಿ. ಯು ಸಿ ದ ಮಿರಾಕಲ್ಸ್ ಹೇಗಾಗುತ್ತೆ. ಇದನ್ನು ಡಿಕ್ಲೇರ್ ಮಾಡಿ, ಇದು 25 ನನ್ನ ಜೀವಿತ ನಾನು ಬರೆಯೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. 600 ಟೈಮ್ಸ್ ಬರಲ್ಲ. I have seen the mighty miracles. ಪ್ರಿಯರೇ, ನಾನು ಇಲ್ಲೊಂದು ಹುಡುಗಿ ಕೂತ ಸಣ್ಣ ಹುಡುಗಿ ಸಿದ್ದಾಪುರ ಮನೆಗೆ ಹೋದಾಗ ಆ ಹುಡುಗಿ ನನ್ನ ಎದುರುಗಡೆ ನಿಂತ್ಕೊಂಡು ಇಲ್ಲ ಪುಟ್ಟ ಬಾಯಿ ಸಿದ್ದಾಪುರ SSLC ಅವ್ರ ತಾಯಿ ಹೇಳಿದ್ದಾರೆ. ಈ ಅವ್ರ ಮನೆ ಹೋಗಿದ್ದೆ ಬರಬೇಕಂತ ಸೋದರಿ ಮನೆ. ನಾನು ಪ್ರೇಯರಿಗೆ ಹೋಗಿದ್ದೆ, ನಾನು ಕರೆದಿದ್ದು ಅವ್ರ ಮಗಳಿಗೆ ಬರ್ತಾ ಇದ್ದಾರೆ. ಇವರು ಅವ್ರ ಮಗಳ ಫ್ರೆಂಡು. ನಾನು ಇವಳಿಗೆ ನೋಡೋ ಗೊತ್ತಿಲ್ಲ, ಯಾರು ಅಂತ ಗೊತ್ತಿಲ್ಲ. ಇವರು ಪ್ರೇಯರಿಗೆ ಅಂತ ಬಂದಿದ್ದರು. ಆ ತಾಯಿ ಆ ಸೋದರಿ ಈ ಮಗಳಿಗೆ ಪ್ರೇಯರ್ ಮಾಡಿಸ್ಕೊ ಬ್ರದರ್ ಬಂದಿದ್ದಾರೆ ಅಂತಂದ್ರೆ ನಾನು ಯಾವತ್ತಾದ್ರೂ ಕೊಚ್ಚಾಗಿದ್ದೀನಿ ಅಂತ ಇವರು ನಾನು ಎದುರುಗಡೆ ನಿಂತ್ಕೊಂಡು ಅದೇ ಕಾಲ ಅವ್ರ ಮುಂದೆ ಬಂದಿದ್ದಾರೆ. ಗೌರ್ಮೆಂಟ್ ಎಂಪ್ಲಾಯಿ. ಮನೆ ಹೋದಾಗ ಈ ಹುಡುಗಿ ನನ್ನ ಎದುರುಗಡೆ ನಿಂತ್ಕೊಂಡು ನಾನು ದೇವ್ರ ಹತ್ರ ಕೇಳಿದೆ, ಏನು ಮಾತಾಡ್ಬೇಕಪ್ಪ, ಮನೇಲಿ ಅವ್ರು ಸಿಕ್ತಿದ್ದಾರ, ನೀನು ಟಾಪರ್ ಇದೆಯಾ, ನಿನಗೆ ಸ್ಕೋರ್ ಯಾರೋ ಮಾತಾಡದೆ ನೀನು ಟಾಪರ್ ಇದೆಯಾ ಅಂದರೆ ಈಗ ಡೌನ್ ಆಗಿದೆಯಾ ಅಂದರೆ ಯಾರು ಕೊಟ್ಟರು ನನಗೆ लिखा है ब्रेन में लिखा है तಕ್ಕಂತ ಕೊಡ್ತಾನೆ. When I started to write these words, God is given. If you want to see the miracle, ನೀ ಅದ್ಭುತ ನೋಡ್ಬೇಕಾ, ಕರ್ತನ ಕಡೆಗೆ ತಿರುಗು. ದೇವರು ಅದಕ್ಕೆ ಹೇಳ್ತಾ ಇದ್ದಾರೆ, ನನ್ನ ಕಡೆ ತಿರುಗುವಂತ ಮುಖ ಅರುಳುತ್ತದೆ, ಬಾಡ್ತದೆ ಅಂತ ಹೇಳಿದ್ಯಾ? ಇಲ್ಲ. He is giving the light. He is giving the light. ಆತನು ಬೆಳಕು ಕೊಡುವಂತ ದೇವರು. ಅದಕ್ಕೆ ದೇವರು ವಾಕ್ಯ ಹೇಳ್ತಾರೆ, ವಾಕ್ಯ ಎಂಬುವ ಮನುಷ್ಯರಾದ ಆ ಜ್ಯೋತಿ, ಆ ಕತ್ತಲಲ್ಲಿ ಆ ಜ್ಯೋತಿ ಕಾಣ್ತದೆ. ನೋಡಿ, ಕತ್ತಲಲ್ಲಿ ಜ್ಯೋತಿ ಕಾಣುತ್ತದೆ. ನೋಡಿ, ನಾನು ಎದುರುಗಡೆ ಬಿಕ್ಕಿ ಹೇಳ್ತಾ ಇದ್ದಾನೆ. ಆಮೇಲೆ ಅವ್ರ ತಾಯಿ ಗೊತ್ತಾಯ್ತು. ಅವ್ರ ತಾಯಿ ನೀನೇ ಕರ್ದೆ, ಬನ್ನಿ ಇಫ್ ಯು ವಾಂಟ್ ಟು ಸಿ ನಿಮ್ಮ ಮಗಳು SSLC ಟಾಪರ್ ಟಾಪರ್ ಇದೆಯಮ್ಮ, ಈಗ ಡೌನ್ ಆಗಿದ್ದೀನಿ. ವಾಟ್ ಐ ಸಿ, ಈಗ ಓದಬೇಕು. ಯಾವಾಗ ಇದೆಲ್ಲ ಓದ್ತೀವೋ ಬರಿತೀವೋ ಅದಕ್ಕೆ ಸ್ವಿಚ್ ಆನ್ ಆಗ್ತಾನೆ ಇರುತ್ತೆ. ಅಗೇನ್ ಐ ಆಮ್ ಗಿವಿಂಗ್ ಎನ್ ಎಕ್ಸಾಂಪಲ್ ಮುಖಾಂತರ ನಿಮ್ಮನ್ನು ದೇವರ ಬಳಿಗೆ ತರ್ತೀನಿ. ಇವತ್ತು ಆರಾಧನೆ ನೀವು ಕುಣಿಬೇಕು, ಯು ಮಸ್ಟ್ ಎಂಜಾಯ್. ಯಾಕಂದರೆ ಪ್ರತಿಯೊಬ್ಬರು ಕುಣಿಕ್ಲಿಕ್ಕೆ ದೇವರು ಕೊಟ್ಟಿದ್ದಾರೆ. ನಮ್ಮೊಬ್ಬರಿಗಲ್ಲ, ನಾಳೆ ನೀವು ದೇವ್ರ ವಾಕ್ಯಗಳು ನಮ್ಮ ಪ್ರವಾದನೆ ಮಾಡ್ಬೋದು. ದೇವರು ಅದಕ್ಕೆ ಯೋಹಾನ ಗ್ರಂಥ 2ನೇ ಅಧ್ಯಾಯದಲ್ಲಿ ವಚನ ಹೇಳ್ತಾ ಇದೆ, ಪುತ್ರ ಪುತ್ರಿಯರ ಮೇಲೆ ನನ್ನ ಆತ್ಮವನ್ನು ಸುರಿಸುವೆನು. ಅವರು ಪ್ರವಾದನೆ ಮಾಡುವರು, ಅವರು ದೀರ್ಘಕಾಲ ಸ್ವಪ್ನಗಳನ್ನು ಕಾಣುವರು. ಇಟ್ಸ್ ದ ವರ್ಡ್ ಆಫ್ ಗಾಡ್. ಅದನ್ನು ಕಿತ್ಕೊಳ್ಬೇಕು. ಅಲ್ಲಿ ಮಾತ್ರ ಇಡ್ಲಿಕ್ಕೆ ಕೊಟ್ಟಿಲ್ಲ ದೇವರು. ಹೋಗ್ಬೇಕಾದ್ರೆ ರೋಗಿಗಳನ್ನು ಗುಣ ಆಗ್ತಿದ್ರೆ ಇಲ್ಲ. ವೆನ್ ವಿ ವಾಕ್, ದೇವರು ಬಳಿ ಬಂದಾಗ ರೋಗಗಳನ್ನು ಇಟ್ಕೊಂಡ್ಬೇಡ, ದೇವರಿಗೆ ಕೊಡು ಮಗನೇ. ಆ ರೋಗ ದೇವರಿಗೆ ಸಮರ್ಪಿಸು. ಆ ಕಲ್ವಾರಿ ಕ್ರೂಸಿನ ಮೇಲೆ ಹಾಕು. ನೀನು ಗುಣವಾಗು. ನೀನು ಹಾಗೆ ಹೋಗಬೇಡ. ಇನ್ನೊಂದು ಉದಾಹರಣೆ ಕೊಡ್ತೀನಿ ಪ್ರಿಯರೇ. ನಾನು ರಾತ್ರಿ ಮನೆಗೆ 10 ಗಂಟೆಗೆ ಇದ್ದೆ. 10 ಗಂಟೆಗೆ ನನಗೆ 1 ಅವರ್ 5 ಕಾಲ್ ಎತ್ತಿಲ್ಲ. ನಾನು ಹೊರಗಡೆ ಕೂತ್ಕೊಂಡೆ. ದೇವರ ಆ ಟೈಮಲ್ಲಿ ಹೇಳ್ತಾ ಇದ್ದಾರೆ, ಆ ಕಾಲ್ ಎತ್ತು. ನಾನು 5 ಕಾಲ್ ಡಿಸ್ಟರ್ಬ್ ಆಯಿತು. ಇದ್ದಿದ್ದೆ ಸರಿ ಅಂತ ಹೇಳಿದೆ, ಹೊರಗಡೆ ಕೂತ್ಕೊಂಡೆ. ನನಗೆ ದೇವರು ಅಲ್ಲಿ ಹೇಳ್ತಾ ಇದ್ದಾರೆ, ಈಸ್ ದ ಹೋಲಿ ಸ್ಪಿರಿಟ್. ಆತನ ಹೇಳ್ತಾ ಇದ್ದಾನೆ, ನೀನು ಕಾಲ್ ಮಾಡೋದು. ಆ ಕಾಲ್ ಮಾಡೋದು ಅಂದಾಗ ನಾನು ಕಾಲ್ ಮಾಡಿದೆ.
ಬ್ರದರ್ ನಿಮ್ಮ ಮನೆಗೆ ಒಂದು ತಾಯಿ ಒಂದು ಮಗಳು ಕಳಿಸ್ತೀನಿ ಅಂತ. ಆಯ್ತು ಬ್ರದರ್ ಕಳಿಸಿ ಅಂತ ಮನೋಹರ್ ಮನೆ ಬರಬೇಕು ಅಂತ. ಆಯಿತು ಅವ್ರು ಎಕ್ಸಾಕ್ಟ್ 10 ಗಂಟೆಗೆ 10:30 ಮನೆಗೆ ಬರಬೇಕು ತಾಯಿ ಮಗಳು ಎಷ್ಟು ಮಾರ್ಕಮ್ಮ ಸ್ಕೂಲಲ್ಲಿ 8ನೇ ಕ್ಲಾಸು 9ನೇ ಕ್ಲಾಸ್ ಇದೆ. ಅಲ್ಲಿಂದ ಒಂದು ಹಳ್ಳಿ ಹುಡುಗಿ ವಿಷಯ ರೋಮನ್ ಕ್ಯಾಥಲಿಕ್. ಈ ಹುಡುಗಿ ನನ್ನ ಮನೆಗೆ ಬಂದರು. ಅವ್ರ ತಾಯಿ ಅಳ್ತಾ ಇದ್ರು. ನನ್ನ ಮಗಳಿಗೆ ನೋಡು ಅಂತ ಹೇಳಿದ್ರು. ಮಗಳು ಸ್ವಲ್ಪ ಪುಟ್ಟಕ್ಕೆ ಚೆನ್ನಾಗಿದ್ದಾರೆ. ನಾನು ಏನು ಮಾತಾಡೋದು? ನಾನು ಹುಡುಗಿ ಕಂಡೆ, ಏನಮ್ಮ ಏನಾಯಿತು ಅಂತ ಏನೇ ಹೇಳಿಲ್ಲ. ನಾವು ಒಂದು ಕಾರವಾರ ಬಿಷಪ್ ಹತ್ರ ಹೋಗಿದ್ದೀವಿ ಅಂತ, ಹೊನ್ನಾವರದ ಫಾದರ್ಸ್ ಹತ್ರನೂ ಹೋಗಿದ್ದೀವಿ ಅಂತ. ಆಮೇಲೆ ಕಾರವಾರ ಬಿಷಪ್ ಆಯಿತು, ಹೊನ್ನಾವರ ಆಮೇಲೆ ಪ್ರಕಾಶದ ಪ್ರೇರಿಗೂ ಕರ್ಕೊಂಡು ಹೋಗಿದ್ದು, ಅಲ್ಲೂ ಮೀಟ್ ಮಾಡಿಸಿದ್ದೀವಿ ಅಂತ. ಯಾರ ಹತ್ರನೂ ಬಾಯ್ಬಿಟ್ಟಿಲ್ಲ. ಇಟ್ಸ್ ಎ ಫ್ಯಾಕ್ಟ್. ಒಂದು ಫ್ಯೂ ಮಂತ್ಸ್ ಬ್ಯಾಕ್ ನಾನು ನಿಂತ್ಕೊಂಡೆ ಆ ಹುಡುಗಿಗೆ ಅಂದೆ, ನಾನು 5 ನಿಮಿಷ ನಿಂತ್ಕೊಂಡೆ ನಿಮಗೆ ಚರಿತ್ರೆ ಬಾಯಿ ಬಿಟ್ಟಿಲ್ಲ ಅಂತ. ಈ ಮುದ್ದೆ ನಾನು ಕ್ಲಿಯರ್ ಹೇಳಮ್ಮ ಏನು ಅಂತ ಅಂದೆ. ನಾನು 5 ನಿಮಿಷ ನಿಂತ್ಕೊಂಡು 5 ನಿಮಿಷದಲ್ಲೇ ನಿನ್ನ ಬಾಯಿ ಬಿಚ್ಚಿಸ್ಬಿಡ್ತೀನಿ, ನಿನ್ನ ಚರಿತ್ರೆನೇ ತಪ್ಪಾಗ್ಬಿಡ್ತೀನಿ. ಇಟ್ಸ್ ಅ ಫ್ಯಾಕ್ಟ್ಗೆ ನಾನು ಯಾವ ಸುಳ್ಕತೆ ಇಲ್ಲ. ಯಾಕಂದ್ರೆ ನಮ್ಮ ಪರಿಚಯದವರು ತುಂಬ ಜನ ಚರಿತ್ರೆನೇ ಬಾಯಿ ಬಿಡ್ತೀನಿ. ನಾನು ಭೂಮಿ ಕರ್ಕೊಂಡು ಹೋದೆ, ಪಕ್ಕದ ಬಂದಿದ್ದೆ. ಒಂದು ಪ್ರೇಯರ್ ಮಾಡಿದೆ. ಐ ರೇದಿ ಹ್ಯಾಂಡ್ಸ್ ಬಿದ್ದೋಗ್ಬಿಟ್ಟು ಅವ್ರ ತಾಯಿಗೆ ಬಂದು ತೋರಿಸ್ತೇನೆ, ನೋಡೋಣ ವ್ಯವಸ್ಥೆ. ಅಲ್ಲಿ ಕುತ್ಕೊಂಡೆ ಮಾತನಾಡಿದೆ. ಆ ಮಗಳಿಗೆ ರೇಟ್ ಮಾಡ್ತಿದ್ದು ಹೋಗಿಲ್ಲ. ಸಿ ಈಸ್ ಇನ್ 8th ಸ್ಟ್ಯಾಂಡರ್ಡ್. ಯಾರು ಬಾಯ್ ಬಿಡ್ಲಿಕ್ಕಾಗಿಲ್ಲ. ಅದಕ್ಕೆ ದೇವರು ಹೇಳ್ತಾರೆ, ವೆನ್ ವಿ ಅನಾಯಿಂಟ್, ವೆನ್ ವಿ ರಶ್ ಇನ್ ದ ವರ್ಡ್ ಆಫ್ ಗಾಡ್, ಯಾವಾಗ ದೇವರ ವಾಕ್ಯಕ್ಕೆ ನಾವು ಇಟ್ಕೊಳ್ತೀವೋ. ಸ್ಪೀಕ್ ಮಾಡಿದ್ರು 5 ನಿಮಿಷ ತಗೊಂಡೆ ನಾನು. ಚರಿತ್ರೆ ಹೇಳ್ಬಿಟ್ರು. ಅವಳಿಗೆ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿಬಿಟ್ಟು ಒಬ್ಬ ಆಟೋ ಡ್ರೈವರ್. ಅವಳು ಎಲ್ಲಿ ಹೋಗ್ತಿದ್ಲು ಅವ್ರಿಗೆ ಗೊತ್ತಾಗ್ತಿದ್ದಿಲ್ಲ ಅಂತೆ ಆ ಹುಡುಗಿಗೆ. ಪ್ರಿಯರ್ ಬಿ ಕೇರ್ಫುಲ್. ಅದಕ್ಕೆ ಹೇಳ್ತೀನಿ, ದೇವರ ವಾಕ್ಯ ಕಲಿಸ್ರಿ ಪ್ರಿಯರ ಮಕ್ಕಳಿಗೆ. ದೇವ್ರ ಮಕ್ಕಳು ವಾಕ್ಯ ಕಲಿಸ್ಬೇಕು. ವಾಕ್ಯ ಕಿತ್ಕೊಂಡ್ಬಿಡೋದು. ಪ್ರಿಯರೇ, ನನ್ನ ಮಗಳಿಗೆ ನಾನು ICC ಸಿಲೆಬಸ್ಸಿಗೆ ಹಾಕ್ತೇನೆ. ನಾನು ಸೀಸ್ ಇನ್ 7th ಸ್ಟ್ಯಾಂಡರ್ಡ್. ಈಗ ICCಯಲ್ಲಿ 9900 ತೆಗಿತಾ ಇದ್ದಾಳೆ. ಆ ಮಗಳಿಗೆ ಓಡ್ ಕಲಿಸ್ತಾ ಇದ್ದೀನಿ ನಾನು. ಓಡ್ ಒಂದೇ ಕಲಿಸ್ತಾ ಇದ್ದೀನಿ. ಅವ್ರು ಓದಿದ್ರೆ ಎಷ್ಟು 1 ಗಂಟೆ. ICC ಸಿಲೆಬಸ್ ಸ್ಟೇಟ್ ಸಿಲೆಬಸ್ಗೆ ಬರಲ್ಲ, ಡೈರೆಕ್ಟ್ ICC ಸಿಲೆಬಸ್ 11 ಸಬ್ಜೆಕ್ಟ್ ಇದೆ. ಸಿ ಸ್ಮಾರ್ಟ್ ಇನ್ ಪ್ರೇಯರ್ 8th ಸ್ಟ್ಯಾಂಡರ್ಡ್. ನಾನು ಫಸ್ಟ್ ಎಕ್ಸಾಂಪಲ್ ಹೋದೆ. ನೀನೇ ಗೊತ್ತಿಲ್ಲ ಡ್ಯಾಡಿ, ಏನು ಸಂಡೇ ಇರಲಿ ಡ್ಯಾಡಿ, ಒಂದು ಸ್ವಲ್ಪ ಓದ್ಕೊಂತೀವಿ. ನೋ, ಗಾಡ್ ವಿಲ್ ವರ್ಕ್, ದ ಸ್ಪಿರಿಟ್ ವಿಲ್ ವರ್ಕ್. ವೆನ್ ನಿನ್ನ ಸ್ಪಿರಿಟ್ ಜೊತೆ ಕನೆಕ್ಟ್ ಆಗ್ತೀಯೋ, ಹಿ ವಿಲ್ ವರ್ಕ್. ರೆಸ್ಟ್ ಆತನೇ ಮಾಡ್ತಾನೆ, ನೀವು ಪ್ರಯತ್ನ ಪಡೋದು ಬೇಡ. ಹಿ ವಿಲ್ ಲೇ ದ ಹ್ಯಾಂಡ್ಸ್ ಆ್ಯಂಡ್ ಹಿ ವಿಲ್ ರೈಟ್ ಔಟ್ ಆಫ್ ನಾನೇ ಶಾಕ್ ಆಗ್ತೀನಿ. ನಿಮ್ಮ ತಲೆಯಲ್ಲಿ ಏನಿದೆ ಅಂತ ಕೇಳ್ತೀನಿ ನಾನು ಕೆಲವೊಮ್ಮೆ. ಅವಳು ಅಂತಾಳೆ, ಡ್ಯಾಡಿ ನಿನ್ನ ಹತ್ರ ವರ್ಡ್ ಆಫ್ ಗಾಡ್ ಇದೆ, ನನ್ನ ಹತ್ರ ಜ್ಞಾನ ತಿಳ್ಕೊಂಡಿದ್ದೀನಿ, ದೇವ್ರ ಜ್ಞಾನ. 100ಗೆ 100 ತೆಗಿತಾವೆ, 99 ತೆಗಿತಾವೆ. ನಾನೇ ಶಾಕ್ ಆಗ್ತೀನಿ. ನೀವು ಓದೋದು ಏನು ಮಾಡಿ ಮಾಡಿದ್ದೀನಿ. ಯಾರು ತುಂಬ ಓದಲ್ಲ, ಕಷ್ಟಪಡೋದು 1 ಗಂಟೆ, ಒಂದೇ 1 ಗಂಟೆ. ಬಟ್ ಸೀಸ್ ಗೆಟಿಂಗ್ ದ ರಿಸಲ್ಟ್ 100ಗೆ 100 ತೆಗಿತಾರೆ. ಹಾಲೆಲೂಯಾ. ಖುಷಿ ಆಗಲ್ಲ ಪ್ರಿಯರೇ? ಇದಕ್ಕೆ ಯಾವುದು ಪ್ರಯತ್ನ ಬೇಕಾಗಿಲ್ಲ. ದೇವ್ರ ವಾಕ್ಯ ಕಸಿಬೇಕು. ಒಂದು ಕಸಿ ಮಾಡಬೇಕಾದ್ರೆ, ಒಂದು ಮ್ಯಾಂಗೋ ಕಸಿ ಮಾಡಬೇಕಾದ್ರೆ ಎಷ್ಟು ಜನ ಇನ್ನೊಂದು ಪ್ಲಾಂಟ್ ಕಟ್ ಮಾಡ್ಕೊಂಡು ಮೆಡಿಸಿನ್ಸ್ ಹಾಕೊಂಡು ಜೋಡಣೆ ಮಾಡ್ತಿದ್ದೋ, ಅದೇ ರೀತಿ ಪ್ರಿಯರೇ ವಾಕ್ಯಕ್ಕೆ ಎಡಿಟ್ ಆಗಬೇಕು. ವಾಕ್ಯಕ್ಕೆ ಯಾವಾಗ ಎಡಿಟ್ ಆಗ್ತೀವೋ ರೆಸ್ಟ್ ಆತನಿಗೆ ಬಿಡ್ಬೇಕು. ರೆಸ್ಟ್ ಆತನಿಗೆ ಬಿಡ್ಬೇಕು. ಆತನ ನೋಡ್ಕೊಳ್ತಾನೆ. ನಾನು ಅಂದೇ ಅಲ್ಲ, ನಾನು ಪ್ರಿಯರೇ ನನಗೆ ಬೋನೇ ಇಲ್ಲ ಪ್ರಿಯರೇ. ನಾನು ಹೆಂಡತಿ ನೀರು ಕುಡಿಸ್ತಿಲ್ಲ ಪ್ರಿಯರೇ. ಕಾಫಿ ಹೆಂಡತಿ ಕುಡಿಬೇಕಿತ್ತು, ಯಾಕಂದ್ರೆ ಸ್ಟ್ರೆಂತ್ ಇಲ್ಲ ಪ್ರಿಯರೇ. ಸ್ಟ್ರೆಂತೇ ಇಲ್ಲ. ಲ್ಯಾಡರ್ ತೊಗೊಂಡು ಹೋಗ್ಬೇಕಿತ್ತು ಪ್ರಿಯರೇ. ಲ್ಯಾಡರ್ ತೊಗೊಂಡು ಹೋಗ್ತಿದ್ದೆ. ನನ್ನ ಅವಸ್ಥೆ ಕಾಲಿಗೆ ಏನಿಲ್ಲ. ವೆನ್ ಆ ಡಾಕ್ಟ್ರ್ ಹೇಳಿದ್ದು ಒಂದೇ ಒಂದು ಬೋರ್ಡು, ಇದಕ್ಕೆ ಮೆಡಿಷನ್ಸ್ ಇಲ್ಲ. ನಾನು ಹೆಂಡತಿ ಇಂಟರ್ನ್ಯಾಷನಲ್ಗೆ ಟ್ರೈ ಮಾಡೋಣ ಅಂತ ಇದು ಮಾಡಿದ್ದು. ಆಯುರ್ವೇದಿಕ್ ಮೆಡಿಷನ್ಸ್ ಇಲ್ಲ, ಇಂಟರ್ನ್ಯಾಷನಲ್ ಎಲ್ಲೂ ಇಲ್ಲ. ಓನ್ ಕೆನಾಟ್ ರೈಸ್
ಬಟ್ ಬೈಬಲ್ ಹೇಳುತ್ತೆ, ವಾಕ್ಯ ಹೇಳುತ್ತೆ, ಎಸಿಕಲ್ ಗ್ರಂಥ 37ನೇ ಅಧ್ಯಾಯ, ಬೈಬಲ್ ಒಣ ಎಲುಬುಗಳಿಗೆ ಜೀವ ಕೊಟ್ಟು ತಪ್ಪು ನಾನು ವೃತ್ತಿಯಲ್ಲಿ ಓದ್ತಾ ಇದ್ದೆ. ಆದರೆ ಯೆಶಾಯನ ಗ್ರಂಥ 65ನೇ ಅಧ್ಯಾಯದಲ್ಲಿ 6ನೇ ವಚನ ಹೇಳ್ತಾ ಇದೆ, ನಿನ್ನ ಎಲುಬು ಬೂದಿನಲ್ಲಿ ಚಿಗುರಿಸುತ್ತದೆ. ವಾಕ್ಯ ಇದೆಯಲ್ಲ, ನಾನು ಸಿಗ್ತವ ಆಮೇಲೆ ನಿನ್ನ ಎಲುಬು ಹುಲ್ಲು. ನಾನು ಈಗ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಒಂದು ಹುಲ್ಲು ಬರುತ್ತೆ, ರೈಸ್ ಆಗುತ್ತೆ, ಅದು ಗ್ರಾಸ್ ಕಟ್ ಮಾಡ್ತೀವೋ ಇಲ್ವೋ? ಕಟ್ ಮಾಡಿದ್ರು ಅದು ಬೆಳೆಯುತ್ತೆ ಇಲ್ವೋ? ಇದು ಸೇಮ್ ಪ್ರಿಯರೇ, ಆ ದಿವಸ ನಾನು ಜರ್ನಿ ಸ್ಟಾರ್ಟ್ ಮಾಡಿದೆ. ಗಾಡ್ ಹ್ಯಾಸ್ ಚೂಸನ್ ಮೀ, ಗಾಡ್ ಹ್ಯಾಸ್ ಗಿವನ್ ಮೀ, ಗಾಡ್ ಹ್ಯಾಸ್ ಅನಾಯಿಂಟೆಡ್ ಮೀ, ಗಾಡ್ ಹ್ಯಾಸ್ ಗಿವನ್ ಮೀ ದ ಪವರ್, ಗಾಡ್ ಹ್ಯಾಸ್ ಗಿವನ್ ಮೀ ದ ಗ್ರೇಸ್. ಇದರ ಮುಖಾಂತರ ಅನೇಕ ಅದ್ಭುತಗಳನ್ನು ನೋಡಿದೆ ಪ್ರಿಯರೇ. ಇರ್ತದೆ ಪ್ರೇಕ್ಷಕಾಲ ಆ್ಯಕ್ಟ್ಸ್ ತೆಗೆದು 2ನೇ ಅಧ್ಯಾಯ 1ನೇ ವಚನ. ಇದು ಎಲ್ಲರಿಗೂ ಓದಿದವರು ನಾವು ಎಲ್ಲರಿಗೂ ಪಂಚಶತಮ ಹಬ್ಬದ ದಿನ. ಇಟ್ಸ್ ಎ ಪೆಂಟಕಾಸ್ಟಲ್ ಡೇ. ಪಂಚಶತಮ ಹಬ್ಬ ದಿನ ಅಂದರೆ ಇಟ್ಸ್ ಪೆಂಟಕಾಸ್ಟಲ್ ಡೇ. ಇವತ್ತೊಂದು ಪೆಂಟಕಾಸ್ಟಲ್ ಫೀಸ್ಟ್ ಅಂತ ನಾವು ಭಾವಿಸೋಣ, ಗ್ರಹಿಸ್ಕೊಳ್ಳೋಣ. ಯಾಕಂದರೆ ದೇವರ ವಾಕ್ಯಕ್ಕೆ ಜೀವ ಇದೆ. ಪ್ರಿಯರೇ, ಇದನ್ನು ಅನುಭವ ಕೇಳಬೇಕಾದ್ರೆ ಇದು ನನ್ನ ದಿನ, ನನ್ನ ದಿನ. ಐ ಆಮ್ ಟೇಕಿಂಗ್ ದಿಸ್ ಡೇ ಆಸ್ ಮೈ ಡೇ. ಈ ದಿನ ನನ್ನ ಆಶೀರ್ವಾದ ದಿನ, ಈ ದಿನ ನನ್ನ ಬಿಡುಗಡೆ ದಿನ, ಈ ದಿನ ನಾನು ರಿಲೀಫ್ ಆಗಿ ಹೋಗ್ತೇನೆ, ಈ ದಿನ ನನ್ನ ಕಾಯಿಲೆಗಳನ್ನು ಬಿಟ್ಟು ಹೋಗ್ತಾ ಇದ್ದೇನೆ, ಈ ದಿನ ನನ್ನ ಕಾಯಿಲೆಗಳನ್ನು ಯೇಸು ಸ್ವಾಮಿ ಬಿಟ್ಟು ಹೋಗ್ತಾ ಇದ್ದೇನೆ, ನಾನು ರಿಲೀಫ್ ಆಗ್ತೇನೆ. ನಾನು ಮನೆಗೆ ಹೋಗ್ಬೇಕಾದ್ರೆ ಸಮಾಧಾನದಿಂದ ಹೋಗ್ತೇನೆ, ನಾನು ಇವತ್ತು ಮನೆಯಿಂದ ಹೋಗ್ಬೇಕಾದ್ರೆ ಆಶೀರ್ವಾದದಿಂದ ಹೋಗ್ತೇನೆ. ಹಾಲೆಲೂಯ, 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 ಹಾಲೆಲೂಯ. ಪ್ರಿಯರ ಒಂದು ಸಣ್ಣ ಎಕ್ಸಾಂಪಲ್ ನನ್ನ ಸೋದರ ಕೊಡ್ತಾರೆ, ವಿಟ್ನೆಸ್ ಕೊಡ್ತಾರೆ. ಬನ್ನಿ ಈಸ್ ಎ ಬ್ರದರ್ ಫ್ರಾನ್ಸಿಸ್ ಕಾನ್ವೆಂಟ್ನ ಹೋಗಿ ಮಾಡ್ತಾ ಇದ್ದೇನೆ. ನಾನು ಒಂದು ದಿವಸ, ಸುಮಾರು ದಿವಸ ನನ್ನ ಮನೆಗಾಗಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೆ. ಒಂದು ತಿಂಗಳಿಂದ ನನಗೆ ಮನೆಗೆ ಒಂದು ರೀಚಿಗೂ ಬರ್ತಿಲ್ಲ, ಅದಕ್ಕೂ ಬರ್ತಿಲ್ಲ, ತುಂಬ ಅಡೆತಡೆಗೆ ಉಂಟಾಗ್ತದೆ. ನಾನು ಪ್ರಾರ್ಥನೆ ಮಾಡ್ತಿದ್ದೆ, ಇನ್ನೂ ದೇವರ ಉದ್ದೇಶ ಬೇರೆ ಇರಬೇಕು, ಅದಕ್ಕೆ ಹೀಗೆ ಆಗ್ತದೆ ಅಂತೇಳಿ ನಾನು ತುಂಬ ಯೋಚಿಸ್ತಾ ಇದ್ದೆ. ಹೀಗಿರಬೇಕಾದ್ರೆ ಯಾಕೋ ಬ್ರದರ್ ಹತ್ರ ಒಂದು ಪ್ರೇಯರ್ ಮಾಡಿಸ್ಕೊಳ್ಳೋಣ, ತಲೆ ಮೇಲೆ ಕೈ ಇಟ್ಟು ಅಂಥೇಳಿ ನಾನು ಅವ್ರ ಮನೆಗೆ ಹೋದೆ. ಚರ್ಚಿಗೆ ಹೋದನು, ಸಕ್ರೆಮೆಂಟ್ ಹತ್ರ ಹೋಗಿ ಪ್ರಾರ್ಥನೆ ಮಾಡಿದೆ. ಪ್ರಾರ್ಥನೆ ಮಾಡಬೇಕಾದ್ರೆ ಮನೆ ಹೋಗ್ಬೇಕಾದ್ರೆ ಯಾಕೋ ಇವ್ರ ಮನೆಗೆ ಹೋಗಿ ಪ್ರಾರ್ಥನೆ ಮಾಡ್ಕೊಂಡು ಹೋಗೋಣ, ತಲೆ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡ್ಕೊಂಡು ಹೋಗೋಣ ಎಂಬುದಾಗಿ ತಿಳ್ಕೊಂಡೆ. ಯಾಕೆಂದರೆ ಅವರಿಗೆ ಒಂದು ಹೀಲಿಂಗ್ ಪವರ್ ದೇವರು ಕೊಟ್ಟಿದ್ದಾರೆ, ದೇವರು ಆರಿಸಿಕೊಂಡಂಥ ವ್ಯಕ್ತಿಯಾಗಿದ್ದಾರೆ. ಆದ್ದರಿಂದ ಅವ್ರ ತಲೆ ಮೇಲೆ ಕೈ ಇಟ್ಟು ಪ್ರೇಯರ್ ಮಾಡಿದ್ರೆ ನನಗೆ ಏನೋ ಒಂದು ಒಳ್ಳೆಯದಾಗತ್ತೆ, ದೇವರು ನನಗೆ ಒಳ್ಳೆಯ ದಾರಿ ತೋರಿಸ್ತಾರೆ ಅಂತ ಒಂದು ಮನೋಭಾವನೆಯಿಂದ ಹೋದೆ. ಹೋದಾಗ ನಾನು ಹೇಳಿದೆ, ಬ್ರದರ್ ಹೀಗಾಗಿದೆ, ಆಯಿತು ಕೂತ್ಕೋ, ನಾನು ಪ್ರೇಯರ್ ಮಾಡ್ತೀನಿ ನಿಮಗೋಸ್ಕರ ಅಂತ ಹೇಳಿದೆ. ಹೀಗೆ ತಲೆ ಮೇಲೆ ಕೈ ಇಟ್ಟು ಪ್ರೇಯರ್ ಮಾಡ್ತಿರ್ಬೇಕಾದ್ರೆ ನನಗೆ ಅನ್ಯ ಭಾಷೆಯಿಂದ ಮಾತಾಡ್ತಾ ಇದ್ದೀನಿ. ಇವರೊಂದು ಮೆಸೇಜ್ ಹೇಳ್ತಾರೆ, ನಿನ್ನ ಹೊಟ್ಟೆ ಒಳಗೆ ಒಂದು ಬೆಂಕಿ ನೋಡ್ತಾ ಇದ್ದೀನಿ, ಪವಿತ್ರಾತ್ಮರ ಬೆಂಕಿ. ಆ ಬೆಂಕಿ ಒಂದು ಗೀತೆಯ ಮುಖಾಂತರ ನಿನ್ನಲ್ಲಿ ಹೊರ ಹೋಗ್ತಾ ಇದೆ ಅಂತೇಳಿ ಅವರು ನನಗೆ ಹೇಳ್ತಾ ಇದ್ದಾರೆ. ನನಗೆ ಅರ್ಥ ಆಗಿಲ್ಲ, ಯಾಕಪ್ಪ ಹೀಗೆ ಹೇಳ್ತಾ ಇದ್ದಾರೆ ಅಂತೇಳಿ ನಾನು ಸುಮ್ಮನೆ ಅದೇ ಬ್ಲೆಸ್ಸಿಂಗ್ ಮಾಡಿದ್ರು ಮನೆಗೆ ಹೋದೆ. ಇದು ಸುಮಾರು ದಿನಗಳ ಹಿಂದೆ, ಸುಮಾರು ವರ್ಷಗಳ ಹಿಂದೆ ದೇವರು ನನಗೆ ಈ ಒಂದು ಕೃಪೆ ಕೊಟ್ಟಿದ್ರು. ಆದರೆ ಅದನ್ನು ನಾನು ಯೂಸ್ ಮಾಡ್ತಿರಲಿಲ್ಲ, ಹಾಗೆ ಡೆಡ್ ಮಾಡಿ ಇಟ್ಕೊಂಡಿದ್ದೆ. ಆದರೆ ಮನೆಗೆ ಹೋಗ್ಬೇಕಾದ್ರೆ ಅದು ಓಪನ್ ಆಯಿತು, ಒಂದು ಗೀತೆಯ ಮುಖಾಂತರ ಸ್ಟಾರ್ಟ್ ಮಾಡಿ. ಆ ಗೀತೆ ಏನಂತ ಹೇಳಿದ್ರೆ, ಇನ್ನೂ ಹೆಚ್ಚಾಗಿ ನೀನು ಬೇಕಪ್ಪ, ಇನ್ನೂ ಹೆಚ್ಚಾಗಿ ನಿನ್ನ ವಾಕ್ಯ ಬೇಕಪ್ಪ, ಇನ್ನೂ ಹೆಚ್ಚಾಗಿ ನೀನು ಬೇಕಪ್ಪ, ಇನ್ನೂ ಹೆಚ್ಚಾಗಿ ನಿನ್ನ ವಾಕ್ಯ ಬೇಕಪ್ಪ. ಯೇಸುವೇ 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 ಅಂತೇಳಿ ಹೀಗೆ ಗೀತೆ ಹಾಡ್ತಾ ಇರಬೇಕಾದ್ರೆ 91 ಸ್ಯಾಮ್ ನಾನು ಹೇಳ್ತಾನೇ ಇದ್ದೀನಿ. ಪರಾತ್ಪರ ಪ್ರಭುವಿನ ಮೊರೆ ಹೊಕ್ಕಿರುವವನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತರು ಎಂಬುದಾಗಿ ಹೀಗೆ ಕಂಪ್ಲೀಟ್ ಒಂದೊಂದೇ ಏಷಾಯ 53ನೇ ಅಧ್ಯಾಯ ಹೀಗೆ ಒಂದೊಂದೇ ಹೇಳ್ತಾ, ಇನ್ನೂ ಹೆಚ್ಚಾಗಿ ನೀನು ಬೇಕಪ್ಪ ಅಂತೇಳಿ ಹೇಳ್ತಾ ಬೈಂಡಿಂಗ್ ಮಾಡ್ತಾ ಇದ್ದೀನಿ. ಮನೆಯೆಲ್ಲ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆಗ್ತಾ ಇರೋದನ್ನು ನನಗೆ ಮನಸ್ಸಿಗೆ ಸಮಾಧಾನ ಅನಿಸ್ತಾ ಇದೆ. ಹೀಗೆ ಸಮಾಧಾನ ಅನಿಸ್ತಾ ಆಮೇಲೆ ಮನೆಗೆ ಲೀಸಿಗೆ ಬರ್ತಾ ಇದೆ. ದೇವರು ಮಾಡಿದಂಥ ಅದ್ಭುತವಾಗಿದೆ. ಇವರ ಮುಖಾಂತರ ದೇವರು ಆ ಕೃಪೆಯನ್ನು ಮತ್ತೊಮ್ಮೆ
ರಿನ್ಯೂ ಮಾಡಿಕೊಟ್ರು. ಅದರಿಂದ ದೇವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆಕ್ಟ್ಸ್ ಓದಿ ಸಿಸ್ಟರ್, 2ನೇ ಅಧ್ಯಾಯ 1ನೇ ವಚನ. ಪಂಚಾಶತ್ತಮ ಹಬ್ಬದ ದಿನ ಭಕ್ತ ವಿಶ್ವಾಸಿಗಳೆಲ್ಲರೂ ನೋಡಿ, ಇಟ್ಸ್ ಎ ಪೆಂಟೆಕಾಸ್ಟಲ್ ಡೇ, ಇಟ್ಸ್ ಎ ಫೀಸ್ಟ್. ಇವತ್ತೇನಾಗಿದೆ, ಇದು ಒಂದು ಫೀಸ್ಟ್. ಎಲ್ಲರೂ ಮಕ್ಕಳು ಬಂದಿದ್ದೀರಾ, ದೇವ್ರ ಮಕ್ಕಳು ಬಂದಿದ್ದೀರಾ. ಇಟ್ಸ್ ಎ ಫೀಸ್ಟ್. ಇದು ಫೀಸ್ಟ್ ಎಲ್ಲಿ ಇಲ್ಲಲ್ಲ, ಇಟ್ಸ್ ಎ ಹೆವೆನ್ ಫೀಸ್ಟ್. ಸ್ವರ್ಗೀಯ ಭಾಷೆ, ಸ್ವರ್ಗದಿಂದ ಇಳಿದು ಬಂದಂತ ಕೃಪೆ. ಇಟ್ಸ್ ಎ ಫೀಸ್ಟ್, ಆಶೀರ್ವಾದ ದಿನ, ಕೃಪೆಯ ದಿನ. ಕೃಪೆಯ ದಿನ ಅಂತ ಹೇಳ್ರಿ, ಕೃಪೆಯ ದಿನ, ಆಶೀರ್ವಾದ ದಿನ ಅಂತ ಹೇಳ್ರಿ. ಇದು ಪೆಂಟೆಕಾಸ್ಟಲ್ ಫೀಸ್ಟ್ ಅಂತ ಹೇಳ್ತೀವಿ. ಒಂದು ಹಬ್ಬಕ್ಕೆ ನಾವೇನೆಲ್ಲ ಸಿದ್ಧತೆ ಮಾಡ್ತೀವಿ, ಒಂದು ಚರ್ಚ್ ಹಬ್ಬ ಆಗಲಿ ಎಷ್ಟೆಲ್ಲ ಸಿದ್ಧತೆ ಮಾಡ್ತೀವಿ. ಈಸ್ಟರ್ ಆಗಲಿ, ಫಾಸ್ಟಿಂಗ್ ಆಗಲಿ, ಇದು ಕನ್ಫೆಷನ್ ಆಗಲಿ, ಎಷ್ಟೆಲ್ಲ ರೆಡಿ ಮಾಡ್ತೀವಿ, ಸಿದ್ಧತೆ ಆಗ್ತಾ ಇದ್ವಿ. ಇನ್ ದ ಸೇಮ್ ಅದೇ ರೀತಿ ಪ್ರಿಯರೇ, ಇಟ್ಸ್ ಎ ಫೀಸ್ಟ್. ಇದು ಪೆಂಟೆಕಾಸ್ಟಲ್ ಡೇ, ಇಟ್ಸ್ ಎ ಆರ್ಡಿನರಿ ಫೀಸ್ಟ್ ಅಲ್ಲ, ಇದು ಸ್ವರ್ಗೀಯ ಫೀಸ್ಟ್. ಇದು ಓದಿಸ್ತಾ ಒಂದು ಸ್ಥಳದಲ್ಲಿ ಸಭೆ ಸೇರಿದ್ದರು. ನೋಡಿ, ಒಂದೇ ಸ್ಥಳದಲ್ಲಿ ಸಭೆ ಸೇರಿದ್ರು. ನಾವೆಲ್ಲರೂ ಎಲ್ಲಿ ಸೇರಿದ್ದೀವಿ? ಎಲ್ಲಿ ಸೇರಿದ್ದೀವಿ? ಒಂದೇ ಸ್ಥಳದಲ್ಲಿ ಸೇರಿದ್ದೇವೆ. ಪಕ್ಕನೆ ಬಲವಾದ ಬಿರುಗಾಳಿ ಬೀಸುತ್ತಿದೆಯೋ ಎಂಬಂತೆ, ಪಕ್ಕನೆ ಬಲವಾದ ಬಿರುಗಾಳಿ ಬೀಸುತ್ತದೆ ಎಂಬಂತೆ ಶಬ್ದವೊಂದು ಆಕಾಶದಿಂದ ಕೇಳಿ ಬಂತು. ಏನು ಕುತ್ಕೊಂಡಿದ್ದೀವಿ? ಇದು ಬೇಕಾ ಬೇಡ? ಬೇಕು. ಬ್ಲೆಸ್ಸಿಂಗ್ಸ್, ಇದು ಆಶೀರ್ವಾದ. ಇದು ಯಾರಿಗೂ ಅಲ್ಲ, ಬೈಬಲ್. ಅದಕ್ಕೆ ಈ ಟೇಕ್ ದಿ ಬೈಬಲ್, ಇದನ್ನು ಒಳಗಡೆ ಹೋಗ್ಬೇಕು. ನಾವು ಹೇಗೆ ಹೋಗೋದು? ಹೋಗೋದಿಲ್ಲ. ಮೈಂಡ್ ಮಾಡ್ತಾನೆ ಈ ಸಹಿತ ನಾವು ಹೋಗ್ಲಿಕ್ಕೆ ಬಿಡೋದಿಲ್ಲ. ಅವನನ್ನು ಕಾಸ್ಪೋರ್ಟ್ ಮಾಡ್ಬೇಕು. ಕಾಸ್ಪೋರ್ಟ್ ಮಾಡೋದು ನಾವು ಕಲಿಬೇಕು. ಇಟ್ಸ್ ಎ ರಿಟರ್ನ್ ವರ್ಡ್. ರಿಟರ್ನ್ ಡಿಮಾನ್ಸಿಗೆ ಹೊಡಿಬೇಕಂತೆ, ವಾಕ್ಯದ ಮುಖಾಂತರ ಹೊಡಿಬೇಕು. ಅವನಿಗೆ ಎಂಟ್ರಿ ಆಗೋದಿಲ್ಲ. ಎಂಟ್ರಿ ಆಗೋದಿಲ್ಲ ಅಂದ್ರೆ ನಮ್ಮ ಬಾಯಿ ಓಪನ್ ಮಾಡ್ಕೊಂಡು ನಾವೇ ನುಡಿಬೇಕು. ಅದಕ್ಕೆ ನಾನು ಅಂದೆ ಫಸ್ಟ್ ಒಂದು ಮಾತಾಡಿದ್ದೆ, ಮ್ಯಾಥ್ಯೂ 4:4. ಮ್ಯಾನ್ ಕೆನಾಟ್ ಲೀವ್ ಆನ್ ಬ್ರೆಡ್ ಅಲೋನ್ ಬಟ್ ನೀಡ್ಸ್ ಎವ್ರಿ ವರ್ಡ್ ವಚನ ದಟ್ ಗಾಡ್ ಸ್ಪೀಕ್ಸ್. ದೇವರ ಸ್ವರವನ್ನು ಕೇಳಬೇಕು, ಪಾಲಿಸ್ಬೇಕು. ಆ ಸೈತಾನನ್ನು ಜಜ್ಬೇಕು. ಇದನ್ನು ನುಡಿದಾಗ ಪ್ರಿಯರೇ, ವಚನಗಳ ಮುಖಾಂತರ ಪ್ರವಾದನೆ ಮಾಡಿದಾಗ ಎಲ್ಲ ರೋಗಗಳು ಬಿಟ್ಟು ಹೋಗ್ತವೆ ಪ್ರಿಯರೇ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರೇಸ್ ದ ಲಾರ್ಡ್. ಏನ್ ಮಾಡ್ಬೇಕು? ಪೆಂಟೆಕಾಸ್ಟಲ್ ಡೇಸ್ ಮೇಲೆ ಸೈಲೆಂಟ್ ಆಗಿ ಕೂರ್ಲಿಕ್ಕೆ ಹೇಳಿದಾರ, ನಮ್ಗೆ ಚೇರ್ ಹಾಕೊಂಡು ಕೂರ್ಲಿಕ್ಕೆ ಹೇಳಿದಾರ? ಎಲ್ಲ ಪ್ರಿಯರೇ, ವಿ ಮಸ್ಟ್ ನಾವು ವಚನ ನುಡಿಬೇಕು. ಭಾಷಾ ಬರೋದಿಂದ, ಅನ್ಯ ಭಾಷೆ ಬರೋದಿಂದ ಮಾತಾಡ್ಬೇಕು. ಅನ್ಯ ಭಾಷೆ ಯಾವುದೂ ಅಲ್ಲ, ದೇವರ ವಾಕ್ಯ. ಪ್ರಿಯರೇ, ನಾವೇನೋ ತಿಳ್ಕೊಂತೀವಿ, ಅನ್ಯ ಭಾಷೆ ಬರೋದು. ನಾವು ಯಾಕಂದ್ರೆ ಮಾತಾಡೋದು ನಮ್ಗೆ ಕಲ್ತಿಲ್ಲ. ಬೈ ಬರ್ತ್ ಕ್ರಿಶ್ಚಿಯನ್ಸ್, ನಾವು ರೋಮನ್ ಕ್ಯಾಥಲಿಕ್. ಕೇಳಿಲ್ಲ, ದೇವ್ರ ವಾಕ್ಯ ಆಲಿಸಲಿಲ್ಲ, ಪಾಲಿಸಲಿಲ್ಲ, ಫಾಲೋ ಮಾಡಿಲ್ಲ. ದೇವ್ರು ಕೊಟ್ಟಂತ ರೂಲ್ಸ್ ರೆಗ್ಯುಲೇಷನ್ ನಾವು ಕೇಳಿಲ್ಲ ಪ್ರಿಯರೇ. ಬಾಕಿ ಎಲ್ಲ ಕೇಳ್ಬಿಟ್ಟಿದ್ವಿ ನಾವು, ಬಾಕಿ ಎಲ್ಲ ಕೇಳಿದ್ವಿ. ಯಾಕೆ? ವಚನ ಕಾರ್ಯವನ್ನು ಆಲಿಸ್ಲಿಕ್ಕೆ ನಮ್ಗೆ ಕಲ್ಸಿಲ್ಲ. ಇದು ಯಾರು ತಪ್ಪಲ್ಲ, ನಮ್ದೇ ತಪ್ಪು ಪ್ರಿಯರೇ. ಅದಕ್ಕೆ ದೇವ್ರು ಹೇಳ್ತಾರೆ, ಸೀಕ್ ದ ಕಿಂಗ್ಡಮ್ ಫಸ್ಟ್. ದೇವರ ರಾಜ್ಯಕ್ಕೋಸ್ಕರ ಹೋಗಪಡು. ನಂತರ ಬಿಫೋರ್ ಹೇಳಿದಾರ, ನಂತರ ಉಳಿದೆಲ್ಲವೂ ಸಿಗೋದಿಲ್ಲ ಅಂತ ಹೇಳಿದಾರ, ಸಿಗುತ್ತದೆ. ಹಾಲೆಲೂಯಾ, 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 ಹಾಲೆಲೂಯಾ. ಯೋಹಾನ ಬರೆದ ಶುಭ ಸಂದೇಶ 4ನೇ ಅಧ್ಯಾಯ 4ನೇ ವಾಕ್ಯ. ದಾರಿಯಲ್ಲಿ ಸಮಾರಿಯ ಪ್ರಾಂತ್ಯವನ್ನು ಹಾದು ಹೋಗಬೇಕಾಗಿತ್ತು. ಯೇಸು ಹೋಗುತ್ತಿರುವಾಗ, ನೋಡಿ, ಅದೊಂದು ಊರು, ಸಮಾರಿಯ ಅಂತ ಊರು. ಅಲ್ಲಿ ಯೇಸು ದಾರಿ ಹೋಗ್ಬೇಕಿತ್ತು. ನಾನು ಹೇಳ್ತೀನಿ, ಆ ಊರಿನಿಂದ ಪಾಸ್ ಆಗಬೇಕಿತ್ತು. ಅಲ್ಲಿ ಯಾಕೋಬನ ಮಗನಾದ ಜೋಸೆಫ್ ಅಂತ ಇದ್ದ. ಯಾಕೋಬನ ಮಗ, ಹಳೆಯ ಒಡಂಬಡಿಕೆಯಲ್ಲಿ ಯಾಕೋಬನ ಮಗನಾದ ಜೋಸೆಫ್ ಎಂಬ ಬಾವಿ ಕೊಟ್ಟಿದ್ರು, ಆತನ ಮಗನಿಗೆ ಗಿಫ್ಟ್ ಆಗಿ ಕೊಟ್ಟಿದ್ರು. ಆ ಗಿಫ್ಟ್ನಲ್ಲಿ ಈ ಸಮಾರಿಯ ಮಹಿಳೆ ಅಲ್ಲಿ ದಿನಾಲು ಮಧ್ಯಾಹ್ನ ಹೊತ್ತು ನೀರು ಸೇರಲು ಹೋಗ್ತಿತ್ತು. ವಾಕ್ಯ ನೋಡಿದ್ರೆ ಗೊತ್ತಾಗುತ್ತೆ ಪ್ರಿಯರ್. ಆಮೇಲೆ ಆರಾಧನೆ ಇದೆ. ಆ ಸಮಯದಲ್ಲಿ ಅದಕ್ಕೆ ವಾಕ್ಯ ಬರ್ಕೊಂಡಿರ್ತೀವಿ. ಈ ಸಮಾರಿಯ ಮಹಿಳೆ ಅಲ್ಲಿ ಮಧ್ಯಾಹ್ನ ಸಮಯದಲ್ಲಿ ನೀರು ಸೇರ್ಲಿಕ್ಕೆ ಹೋಗ್ತಿದ್ವಿ. ಯಾಕಂದ್ರೆ ಅವಳ ಕ್ಯಾರೆಕ್ಟರ್ ಸರಿ ಇದ್ದಿಲ್ಲ, ವ್ಯಂಗ್ಯವಾಗಿ ಜನರು ಮಾತಾಡ್ತಿದ್ರು ಅಂತ ಅವಳು ಏನ್ ಮಾಡ್ತಿದ್ಲು, ಮಧ್ಯಾಹ್ನ ಹೊತ್ತು ಯಾರು ಇರೋದಿಲ್ಲ ಅಂತ ಬಾವಿ ಬಳಿಗೆ ಹೋಗ್ತಿದ್ರು. ನೀರು ಸೇರು, ಹಗ್ಗ, ಕೊಡ ಎಲ್ಲ ತೊಗೊಂಡು ಹೋಗ್ತಿದ್ರು. ನೀರು ಸೇರ್ಬೇಕಾದ್ರೆ ಏನು ಬೇಕು? ಹಗ್ಗ ಬೇಕು, ಕೊಡ ಬೇಕು. ದಿಸ್ ಆರ್ ಪ್ರಿನ್ಸಿಪಲ್. ನಾವು ಗೊತ್ತಾನೆ. ಈ ಮಹಿಳೆ ಹೋಗ್ತಿದ್ರು. ಅಲ್ಲಿ ಏಸು ಕುತ್ಕೊಂಡಿದ್ರು. ಅವ್ರ ಶಿಷ್ಯರು ಊಟಕ್ಕೆ ನಡ್ತೀವಿ ಅಂತ ಏಸು ಹೋಗ್ತಿದ್ರು. ಈ ಏಸು ಒಬ್ಬರಿಗೆ ಕೂತಿದ್ರು. ಈ ಸಮಾರಿಯ ಸ್ತ್ರೀ ಬಂದು, ಈ ಸಮಾರಿಯ ಸ್ತ್ರೀ ಬಂದಾಗ ನನಗೆ ನೀರು ಕೊಡ್ತೀರಾ ಅಂತ ಕೇಳಿದ್ರು. ಅವಾಗ ಓದಿಸ್ತಾರೆ, ನೀವು ಸಮಾರಿಯದವರು. ಅದಕ್ಕೆ
ನೀವು ಯಹೂದ್ಯರು, ನಾನು ಸಮಾರ್ಯದವಳು. ನೋಡಿ, ಅಲ್ಲೂ ಪಾರ್ಶಾಲಿಟಿ ಮಾತ್ರ. ನೀವು ಯೋಧಿಯರು, ನಾನು ಸಮಾರ್ಯದವರು. ಹೀಗಿರುವಲ್ಲಿ ನೀವು ನನ್ನಿಂದ ನೀರು ಕೇಳಬಹುದೇ ಎಂದಳು. ಯಹೂದ್ಯರಿಗೆ ಅಲ್ಲಿ ನೋಡಿ, ಕೇಳಬಹುದೇ ವೆರಿ ಇಂಪಾರ್ಟೆಂಟ್ ಪ್ರಿಯರೇ. ಒಂದೊಂದು ಪದದಲ್ಲಿ ಒಂದೊಂದು ರೀತಿಯಲ್ಲಿ ಅರ್ಥ ಇದೆ ಪ್ರಿಯರೇ. ಇಟ್ಸ್ ಅ ಕೀ ಪ್ರಿಯರೇ. ಈ ಒಂದು ಅರ್ಥದಲ್ಲಿ ಇದು ಏನು ಕೇಳಬಹುದೇ ಅಂತ ಹೇಳ್ಬೋದು. ಈ ಕೇಳಬಹುದರಲ್ಲಿ ಏನೆಲ್ಲ ಅರ್ಥ ಇದೆ, ಏನ್ ಸಿಗುತ್ತದೆ ಫಲ, ಅಲ್ಲಿ ನೋಡಿ ಪ್ರಿಯರೇ. ಹಲ್ಲೆಲೂಯಾ. ಓದಿ ಸರ್. ಯಹೂದ್ಯರಿಗೂ ಸಮಾರ್ಯದವರಿಗೂ ಹಕ್ಕು ಬಳಕೆ ಇರಲಿಲ್ಲ. ಆಗ ಯೇಸು, ದೇವರು ಕೊಡುವ ವರದಾನವನ್ನು ಮತ್ತು ಕುಡಿಯಲು ನನ್ನಿಂದ ನೀರು ಕೇಳುತ್ತಿರುವ ವ್ಯಕ್ತಿಯನ್ನು ನೀನು ಅರಿತಿದ್ದರೆ ಆಗ ನೀನೇ ಆತನಲ್ಲಿ ಬೇಡುತ್ತಿದ್ದೆ. ನೋಡಿ ಪ್ರಿಯರೇ, ಇಲ್ಲಿ ನೋಡಿ, ಯೇಸು ಯಾರಂತ ಗೊತ್ತಿಲ್ಲ. ಸಿ ಕೆನಾಟ್ ಅಂಡರ್ಸ್ಟ್ಯಾಂಡ್. ಯೇಸು ಯಾವಾಗ ಅವಳಿಗೆ ಪ್ರವಾದನೆ ಮಾಡ್ತಾನೆ, ನಿನ್ ಗಂಡಂದಿರು ಎಷ್ಟಮ್ಮ ಅಂತ ಕೇಳ್ತಾರೆ. ಯೇಸು ಕೇಳ್ತಾರೆ, ನಿನ್ಗೆ 5 ಜನ ಗಂಡಂದಿರು. ಅವಳು ಸತ್ಯನೇ ಹೇಳ್ತಾಳೆ. 6ನೇ ಅವನು ನಿನ್ ಗಂಡನಲ್ಲ ಅಂತ ಹೇಳ್ತಾಳೆ. ಅವಾಗ ಶಾಕ್ ಆಗ್ತಿರ್ತಾರೆ, ಹೂ ಇಸ್ ದಿಸ್ ಮ್ಯಾನ್. ಅವಳು ಅವಾಗ ಲಕ್ಷ್ಯ ಕೊಡ್ತಾಳೆ, ಈ ವ್ಯಕ್ತಿ ಯಾರು, ನಮ್ಗಿಂತ ಅಬ್ರಾಹ್ಮನ್ಗಿಂತ ಅಂತ ಪಿತ ಯಾಕೋಬನಕ್ಕಿಂತ ಇಂಥ ಯಾರು ಅಂತ ಪ್ರಶ್ನೆ ಅವಳು ಥಾಟ್ಸ್ ಮಾಡ್ತಾಳೆ. ಆಮೇಲೆ ಯೇಸು ಹೇಳ್ತಾರೆ, ನಾನು ಕೊಡುವಂತ ನೀರು ನೀನು ಕುಡಿದ್ರೆ ನಿಂಗೆ ಎಂದಿಗೂ ಬಾಯಿಕೆ ಆಗೋದಿಲ್ಲ. ಜೀವಜಲ ಇರುತ್ತೆ ಪ್ರಿಯರೇ, ಜೀವಜಲ ಇರುತ್ತೆ. ನಾನು ಕೊಡುವಂತ ನೀರು. ನಾನು ಒಂದು ಹಾಸನದಲ್ಲಿ ಒಂದು ಪ್ರೇರಿಗೆ ಹೋಗಿದ್ದೆ ಸರ್. ನೀನು ಪ್ರೇರಿಗೆ ಹೋದಾಗ ನಮ್ಮಲ್ಲಿ ಅಲ್ಲಿ ಹಾಸನದಲ್ಲಿ ಒಂದು ಸಿಸ್ಟರ್ ಇದ್ದು, ಅವರೊಂದು ಹಾಲಲ್ಲಿ ಹೋಗಿದ್ದೆ ನಾನು. ಅಲ್ಲಿ ಜೀವಜಲ ಸೃಷ್ಟಿ ಅಂತ. ವಾಟ್ ಇಸ್ ಜೀವಜಲ ನಮಗೆಲ್ಲ ಗೊತ್ತೇ ಇಲ್ಲ. ಅನಾಯಿಂಟೆಡ್ ಆಗ್ತಿದ್ವಿ, ಪವಿತ್ರ ಆತ್ಮ ತುಂಬ್ತಿದ್ವಿ, ಬೊಕ್ಕ ನೀರು ಕುಡ್ತಿದ್ವಿ. ನಾನು ಕುಡ್ದೀನಿ ಪ್ರಿಯ. ಈ ನೆಲ ಹಿಂಗೆ ಕೂರಿಸಿದ್ರು ಒಂದು 7-8 ಜನ, ಜೀವಜಲ ತುಂಬಿಸ್ತೀವಿ ಕುಡ್ದಿ ನಾವು. ರಿಯಲ್ ಪ್ರಿಯರೇ, ಇದೆಲ್ಲ ಸುಳ್ಳು ಕಥೆ ಇಲ್ಲ, ಫೇಕ್ ಕಥೆ ಇಲ್ಲ ಪ್ರಿಯರೇ. ಈ ಮೊಬೈಲ್ನಲ್ಲಿ ಫೇಕ್ ಬರ್ಬೋದು, ಬಟ್ ದಿಸ್ ವಾಯ್ಸ್ ಇಸ್ ಫ್ರಮ್ ಗಾಡ್. ದಿಸ್ ಇಸ್ ದ ಟ್ರೂತ್ ಪ್ರಿಯರೇ. ಒಂದು ಫೇಕ್ ಅಲ್ಲ ಪ್ರಿಯರೇ, ಇಟ್ಸ್ ದ ರಿಯಾಲಿಟಿ ಪ್ರಿಯರೇ. ಎರಿಮೆ ಪ್ರವಾದಿ ಹೇಳ್ತಾರೆ, ದೇವರು ಎರಿಮೆ ಗ್ರಂಥದಲ್ಲಿ 2ನೇ ಅಧ್ಯಾಯದಲ್ಲಿ, ನೀನು ಹೋಗು, ತರುಣ ಅನ್ಬೇಡ, ನೀನು ಹೋಗು, ಯು ಗೋ ಇನ್ ಮೈ ನೇಮ್. ತರುಣ ಅನ್ಬೇಡ ನೀನು, ಯು ಕೆನಾಟ್. ನಿನ್ನ ತಾಯಿಯ ಗರ್ಭದಲ್ಲೇ, ಉದರ ಗರ್ಭದಲ್ಲೇ ನೀನು ಜನಿಸಿದ ಮುಂಚಿತವಾಗಿ ನಿನ್ನನ್ನು ಆರಿಸಿಕೊಂಡಿದ್ದೇನೆ. ಸೊ ಐ ವಿಲ್, ನಿನ್ನ ಬಾಯಲ್ಲಿ ನಾನು ಬಿಟ್ಟಿರ್ತೇನೆ. ನೀನು ಹೋಗು, ಅನೇಕ ರಾಷ್ಟ್ರಗಳಿಗೆ ನಿನ್ನ ಕಳಿಸ್ತೇನೆ, ಪ್ರವಾದಿಯನ್ನು ಕಳಿಸ್ತೇನೆ. ಯು ಸ್ಪೀಕ್ ಮೈ ವರ್ಡ್, ಯು ಸ್ಪೀಕ್ ಮೈ ಟ್ರೂತ್. ಇದು ದೇವರ ಧ್ವನಿ ಪ್ರಿಯರೇ. ಇಟ್ಸ್ ನಾಟ್ ಆರ್ಡಿನರಿ ವರ್ಡ್ ಇದು. ಓ ಪ್ರಿಯರೇ, ಇವತ್ತು ನಿಮ್ಮನ್ನು ಹಾಗೆ ಅಲ್ಲ ಬಿಟ್ಟಿಲ್ಲ ದೇವರು. ಅದಕ್ಕೆ ಸ್ಥಳದಲ್ಲಿ ಕರ್ಕೊಂಡು ಬಂದಿದ್ದಾರೆ. ಯು ಆರ್ ಅನಾಯಿಂಟೆಡ್, ಯು ಆರ್ ಬ್ಲೆಸ್ಡ್. ನೀವು ಆಶೀರ್ವಾದ ಹೊಂದಂತ ಮಕ್ಕಳು, ನೀವು ಪರಿಶುದ್ಧಾತ್ಮದಿಂದ ತುಂಬಿದಂತ ಮಕ್ಕಳು. ರೋಗಗಳನ್ನೆಲ್ಲ ದೇವರು ರೋಗಗಳನ್ನು ತೆಗೆದಾಕ್ತಾರೆ. ನೀವು ಬಿಟ್ಕೊಡ್ಬೇಕು, ರೋಗಕ್ಕೆ ಬಿಟ್ಕೊಡ್ಬೇಕು. ಆ ಸೈತಾನ ಶಕ್ತಿಗಳನ್ನು ಬಿಟ್ಕೊಡ್ಬೇಕು. ಯೇಸು ಹೇಳ್ಬೇಕು, ಸೈತಾನೇ ಹೋಗು ನನ್ನಿಂದ, ನಾನು ರೋಗ ನನಗೇನಾಗಿ ಬಂದಿದ್ದೀಯೋ ನೀನು ಕಿತ್ಕೊಂಡು ಹೋಗು, ನೀನು ಹೊಟ್ಟೋಗ್ಬಿಡು, ನಿನ್ಗೆ ಅಧಿಕಾರ ಇಲ್ಲ. ನನ್ನಲ್ಲಿ ಯೇಸುವಿನ ರಕ್ತ ಹರಿತಾ ಇದೆ, ಯೇಸುವಿನ ರಕ್ತ ಹರಿತಾ ಇದೆ. ಪ್ರಿಯರೇ, ನಾವು ನುಡಿಬೇಕು. ಈ ಸಮಾರ್ಯ ಸ್ತ್ರೀ ಹಾಗೆ ಬಿಟ್ಟಿಲ್ಲ ಪ್ರಿಯರೇ. ಯೇಸುವಿನ ವಾಕ್ಯ ಆಲಿಸಿದ್ಲು. ಮೆಸ್ಸಿಯ ಬಂದಿದ್ದಾನಂತ ಊರಿನಲ್ಲಿ ಇದ್ದವರಿಗೆಲ್ಲ ಕರ್ಕೊಂಡ್ಬಂದು. ಈ ಡಿಫ್ರೆನ್ಸ್ ನೋಡಿ, ಅವಳು ಏನೂ ಅಡೆತಡೆ ಮಾಡಲಿಲ್ಲ, ಓಡೋದು ತನ್ನ ಊರಿಗೆ. ಮೆಸ್ಸಿಯ ಬಂದಿಯಾನೆ, ಮೆಸ್ಸಿಯ ಪ್ರೊಫೆಟಿಕ್ ಬಂದಿಯಾನೆ, ದೇವರ ಕೃಪೆ ಆತನನ್ನು ನೋಡಿದೆ. ಯಾವಾಗ ಶಾಕ್ ಅದು, ನಿನ್ನ 5 ಗಂಡಂದಿರಲ್ಲ, 6ನೇನೂ ಅಲ್ಲ. ಸಿ ದಿ ವರ್ಡ್ ಆಫ್ ಗಾಡ್, ಹೌ ಇಟ್ ಕ್ಯಾರಿ ಪ್ರಿಯರೇ. ಈ ಕ್ಯಾರಿ ಮಾಡ್ಬೇಕಾದ್ರೆ ಏನು ಕೊಡಬೇಕು? ಅದು ನಮ್ಮ ಬ್ರದರ್ ಅಂದ್ರಲ್ಲ, ಯು ಮಸ್ಟ್ ಗಿವ್ ಯುವರ್ ಹಾರ್ಟ್. ನಿನ್ನ ಬಾಗಿಲು ಓಪನ್ ಮಾಡಿಕೊಡು. ನಾನು ಇರ್ತೇನೆ ನಿನ್ನ ಹೃದಯದಲ್ಲಿ, ನಿನ್ನ ಜೊತೆಗೆ ನಾನು ಮಾತನಾಡ್ತೇನೆ. ನಿನ್ನ ಹೃದಯದಲ್ಲಿರುವಂತ ಎಲ್ಲ ವೇದನೆಗಳನ್ನು ಬಿಡುಗಡೆ ಮಾಡ್ತಾ ಇದ್ದೇನೆ. ಓ ಹಲ್ಲೆಲೂಯಾ, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ದಿಸ್ ದ ವರ್ಡ್ ಆಫ್ ಗಾಡ್ ಪ್ರಿಯರೇ. ನಾವಿಲ್ಲಿ ಬಂದಿದ್ದೇವೆ ಟೈಮ್ ಪಾಸ್ ಮಾಡ್ಕೊಳ್ಳಿಕ್ಕೆ ಬಂದಿಲ್ಲ, ಅಥವಾ ಊಟ ಸಿಗೋದಂತ ಬಂದಿಲ್ಲ. ವಿ ಮಸ್ಟ್ ಕ್ಯಾರಿ ದ ವರ್ಡ್ ಆಫ್ ಗಾಡ್ ಪ್ರಿಯರೇ. ನೀವು ಬರ್ಕೊಳ್ಬೇಕು, ರುಬ್ಬಿ ನಾನು ತಗೊಂಡು ಹೋಗ್ಬೇಕು. ಇದು ಆಶೀರ್ವಾದ ಆಗ್ತದೆ ಪ್ರಿಯರೇ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಿಯರೇ, ಒಂದು ಮುರುಡೇಶ್ವರದಿಂದ ನನ್ನ ಕಾಲ್ ಬಂದಿತ್ತು ಒಂದ್ಸಲ, 1 ಇಯರ್ ಬ್ಯಾಕ್. ನನಗೆ ಒಂದ್ಸಲ ನಾನು ಓದಿದ್ದೆ. ಈಸ್ ಎ ಬಿಗ್ ಮ್ಯಾನ್ ಅಂದರೆ ಫೈನಾನ್ಷಿಯಲ್ಸ್ ಅವ್ರದ್ದು ಫ್ಯಾಮಿಲಿ ತುಂಬ ಸೌಂಡು. ಎಷ್ಟು 110 ಬ್ಯಾಂಕ್ ಓನರ್ಸ್ ತಮ್ಮ, 110 ಬ್ಯಾಂಕ್. ಈಸ್ ಎ ಬಿಗ್ ಮ್ಯಾನ್. ನಾನು ಇನ್ನೊಂದು ಸಲ ಹೋಗಿದ್ದೆ, ಏನು ಮಾಡ್ಕೊಂಡು ಊಟ ಮಾಡ್ಕೊಂಡು. ಅದ್ರ ನಂತರ ಪ್ರಿಯರೇ, ಅವನಿಗೆ ಪ್ಯಾರಲಿಸಿಸ್ ಆಗುತ್ತೆ, ರೈಟ್ ಹ್ಯಾಂಡ್
ಅಲ್ಲ, ಲೆಫ್ಟ್ ಲೆಗ್ ಇಲ್ಲ. ಆ ಸಮಯದಲ್ಲಿ ಅವ್ರ ಹೆಂಡತಿ 3 months ಹಾಸ್ಪಿಟ್ಲಿಗೆ ಹೋಗಿದ್ರು. ಮಣಿಪಾಲ್ ಬಿಗ್ ಶಾರ್ಟ್ಸ್ ಅಲ್ಲ, ಮಣಿಪಾಲಾಗಿ 3 months ಅಲ್ಲಿ ಇದ್ರು. 3 months ಇದ್ರು. ಡಾಕ್ಟರ್ ವಾಪಸ್ ತಗೊಂಡು ಹೋಗು ಅಂತ ಹೇಳಿದ್ರು. 3 ಲಕ್ಷ ರೂಪಾಯಿ ಖರ್ಚು ಮಾಡಿದ್ರು, ಆಗಲ್ಲ ಅಂತ ಹೇಳಿದ್ರು, ಕಳಿಸಿದ್ರು. ಅದ್ರ ನಂತರ ನಾನು ಫೋನ್ ಮಾಡ್ಕೊಂಡು ಫೋನ್ ಮಾಡಿದೆ. ನಾನು ಅಂದೆ ಯಾಕಮ್ಮ ತಿಳಿಸಿಲ್ಲ ಅಂತಂದೆ. ನಿಮ್ಮ ನಂಬರ್ ಇಲ್ಲ, ಮತ್ತೆ ಸಿಕ್ತು, ನೀವು ಮಾಡ್ತೀನಿ ಅಂತ. ನಾನು ಪ್ರಾರ್ಥನೆ ಮಾಡ್ತೀನಿ ಅಂತ ಅಂದೆ. ನಾನು ಪ್ರಾರ್ಥನೆ ಮಾಡ್ತೀನಿ ಅಂದಾಗ ನಾನು ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ನೋಡಿ, ನಾನು ಬಿಸ್ನೆಸ್ನಲ್ಲಿ ನಾನು 50 ಎಕರೆ ಬಿಸ್ನೆಸ್ ಮಾಡಿದೆ. 50 acres. ನಾನು ಬಿಗ್ ಮ್ಯಾನ್ ಆಗ್ಲಿಕ್ಕೆ ಹೋದೆ, ದೊಡ್ಡ ಶ್ರೀಮಂತನಾಗ್ಲಿಕ್ಕೆ ಹೋದೆ. 10 ಲಕ್ಷ 20 ಲಕ್ಷ ನೋಡ್ಲಿಕ್ಕೆ ಹೋಗಿಲ್ಲ, ಬಿಗ್ ಮ್ಯಾನ್ ಆಗ್ಲಿಕ್ಕೆ ಹೋದೆ. ಕ್ಲಿಯರ್ 50 acres ನಾನು ಕಳೆದೋಗ್ಬಿಟ್ರು. 50 acres ಲ್ಯಾಂಡ್ ಓನರ್ ಇದೆ, ಯಾವುದಕ್ಕೂ ನೋಡಲಿಲ್ಲ. ದುಡ್ಡು ಲಕ್ಷಗಟ್ಟಲೆ ಚೆಲ್ತಿದ್ದೆ. ಐ ಡು ನಾಟ್ ಕ್ಯಾರಿ. ಆಫೀಸ್ನಲ್ಲೂ ಹಂಗೆ ಇದೆ, ಆಫೀಸ್ನಲ್ಲೂ ಹೆಂಗೆ ಇದೆ ಕ್ಲಿಯರ್. ಎವ್ರಿ ಡೇ ನಾನು 3,000 5,000 ರೂಪಾಯಿ ಲಂಚ ತೊಗೊಂಡು ಬರ್ತಿದ್ದೆ ಕ್ಲಿಯರ್ ಮನೆಗೆ. ಅವಾಗ ಗೊತ್ತಿಲ್ಲ, ದೇವ್ರ ವಾಕ್ಯ ಗೊತ್ತಿಲ್ಲ. ದೇವ್ರ ವಾಕ್ಯ ಇಲ್ಲಿ ಯಾವಾಗ ಕಲ್ತ್ಕೊಂಡು ಇದು ಪಾಪದ ದುಡ್ಡು ತೊಗೊಂಬೇಡ ಅಂತ ಅವಾಗ ಬಿಟ್ಟೆ ನಾನು ಕ್ಲಿಯರ್. ಬಟ್ ವಚನಗಳು ನಂಗೆ ವಚನನೇ ಗೊತ್ತಿಲ್ಲ ಕ್ಲಿಯರ್. ನಾನು ಲಾಸ್ಟ್ ಒನ್ ಮನೆಯಲ್ಲಿ, ಕ್ಲಿಯರ್. ನಾನು ಟೈಲರ್ ಅಂಗಡಿ ಪ್ರೇಯರ್ ಮಾಡ್ತಾ ಇದ್ದೆ ಅಂದರೆ ಮನೇಲಿ ಟೈಲರ್ ಅಂಗಡಿ ಕೂತಿದ್ದೆ, ಟೈಮ್ ಪಾಸ್ ಮಾಡ್ಕೊಂಡು ಬರ್ತಿದ್ದೆ. ಭಾನುವಾರ ಪೂಜೆ ಆರಾಧನೆ ಮಾಡಲಿಕ್ಕೆ ಬಲಿಪೂಜೆಯಲ್ಲಿ ಕೂತಿದ್ದಿಲ್ಲ, ಫ್ರೆಂಡ್ಸ್ ಜೊತೆ ಪೇಟೆ ಹೋಗ್ತಿದ್ದೆ. ಆಮೇಲೆ ಬಲಿಪೂಜೆಯಲ್ಲಿ ಕಮ್ಯುನಿಯನ್ ಟೈಮ್ನಲ್ಲಿ ವಾಟ್ ಈಸ್ ಕಮ್ಯುನಿಯನ್, ಪರಮ ಪ್ರಸಾದ ರೊಟ್ಟಿ ಅಂದರೆ ಏನು ಅಂತ ಅರಿಯೋದಂಥ ವ್ಯಕ್ತಿ ಪ್ರಿಯರೇ. ಅಂಥ ವ್ಯಕ್ತಿ ನಾನು ಪ್ರಿಯರೇ. ನೋಡಿ, ದೇವ್ರು ನನಗೆ ಗೊತ್ತಿಲ್ಲ ಹೇಗೆ ಹಾಸ್ಕೊಂಡಿದ್ದ. ನಾನು ಎಲ್ಲಿ ಹೋಗ್ತೀನೋ ದೇವ್ರು ನನ್ನ ಹಾಸ್ಕೊಂಡಿದ್ದ, ದೇವ್ರ ಕೆಲಸ ಮಾಡು. ನಾನು ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಇದ್ದೆ. ದೇವ್ರ ಕೆಲಸ ನಾನೇನು ಮಾಡಬೇಕು, ಏನು ಮಾಡಬೇಕು? ಬೈಬಲ್ ಫಾದರ್ ಹೇಳ್ತಾರೆ, ನಾನೇನು ಮಾಡಬೇಕು? ನಂಗೆ ಬೈಬಲ್ ಮುಟ್ಟೆ ಗೊತ್ತಿಲ್ಲ. ವಾಟ್ ಈಸ್ ಬೈಬಲ್? ನಾನು ಪಿಕ್ಚರ್, TV, ಇದು ಕ್ರಿಕೆಟ್ ಆ ಟೈಪ್ ಕ್ರೇಜ್ ಇದ್ದವು. ನಾನು ಬಿಸ್ನೆಸ್ ಮಾಡಿದೆ, ಸೋಲ್ ಕಂಡಿರ್ತೀವಿ. ಅವಾಗ ವರ್ಡ್ ಆಫ್ ಗಾಡ್ ಅಷ್ಟು ಗೊತ್ತಿಲ್ಲ ಪ್ರಿಯರೇ. ಬಟ್ ಗಾಡ್ ಹ್ಯಾಸ್ ಚೋಸನ್ ಮೀ. ನನ್ಗೆ ಗೊತ್ತಿಲ್ಲ ಪ್ರಿಯರೇ, ದೇವರು ನನ್ನನ್ನು ಆರಿಸಿಕೊಂಡಿದ್ದಾರೆ. ಅದಕ್ಕೆ ಯೆರೆಮೀಯ ಪ್ರವಾದಿಗೆ ಹೇಳ್ತಾರೆ, ನಿನ್ನ ತಾಯಿಯ ಗರ್ಭದಲ್ಲೇ ನಾನು ನಿನ್ನನ್ನು ಆರಿಸಿಕೊಂಡಿದ್ದೇನೆ, ನೀನು ಹೋಗುವ ಅನೇಕ ರಾಷ್ಟ್ರಗಳನ್ನು ನಿನ್ನನ್ನು ಕಳಿಸ್ತೇನೆ. ಯು ಗೋ ಅಂಡ್ ಸ್ಪೀಕ್. ನನ್ನ ನಾಮದಲ್ಲಿ ನೀನು ಹೋಗಿ ಪ್ರಾರ್ಥನೆ ಮಾಡು. ಇದು ಗೊತ್ತಿಲ್ಲ ಪ್ರಿಯರೇ, ಗೊತ್ತಿಲ್ಲ ನನಗೆ. ಮಾಡ್ಲಿಕ್ಕೆ ಹೋದೆ ಬಿಸ್ನೆಸ್, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಬಿಟ್ಟೆ, ಕೆಲಸ ಬಿಟ್ಟೆ, ತೋಟ 50 ಎಕರೆ ಕಳ್ಕೊಂಡ್ಬಿಟ್ಟೆ ಪ್ರಿಯರೇ. ಐ ಲಾಸ್ಟ್ ಎವ್ರಿಥಿಂಗ್ ಪ್ರಿಯರೇ, ಲಾಸ್ಟ್ ಎವ್ರಿಥಿಂಗ್. 50 acres ಓನರ್ ಇದೆ ಪ್ರಿಯರೇ. ಅನೇಕ ಸಾಲ ಮಾಡ್ಕೊಂಡಿದ್ದೆ, ಕಾಯಿಲೆ ಬಿದ್ದಾಗ ಆ ವರ್ಕ್ ಸ್ಟಾರ್ಟ್ ಆಯಿತು. ನನ್ನ ಜರ್ನಿ ವಾಕ್ ಮಾಡಿ ಸ್ಟಾರ್ಟ್ ಮಾಡಿದೆ. ಆಮೇಲೆ ಇವ್ರಿಗೆ ಒಂದು ಸಲ ಫೋನ್ ಮಾಡ್ತಾರೆ, ನಾನು ಬರ್ತೀನಿ, ಎಬ್ಸ್ಕೊಡ್ತೀನಿ ಅಂತ. ನಾನು ಬರ್ತೀನಿ ನಿಮ್ಮ ಮನೆಗೆ, ಪ್ರೇಯರಿಗೆ ಬರ್ತೀನಿ, ಎಬ್ಸ್ಕೊಡ್ತೀನಿ ಅಂತ ಪ್ರವಾದನೆ ಮಾಡ್ತೇನೆ. ಅವ್ರು ಮಾತಾಡಿ ಫೋನ್ ನನಗೆ, ಬ್ರದರ್ ನೀವು ಯಾವಾಗ ಬರ್ತೀರಾ ನನ್ನ ಮನೆಗೆ? ನನಗೆ ಸೈಕಲ್ ನಿನ್ನ ಹತ್ರ ಏನಿದೆ, ನೀನು ಹೇಗೆ ಹೋಗ್ತೀಯಾ, ಏನು ತೊಗೊಳ್ತೀಯ, ನೀನೇನು ಗುಣ ಮಾಡಲಿಕ್ಕಾಗತ್ತಾ, ನೀನು ಡಾಕ್ಟ್ರಾ, ಇಂಥವೆಲ್ಲ ಕ್ವಶನ್ಸ್ ಸ್ಟಾರ್ಟ್ ಆಯಿತು. ನನ್ನ ವಯಸ್ಸಾಯಿತು. ನಾನು ತಪ್ಪಿಸ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡಿದೆ. ನಾನು ಬರ್ತೀನಿ ಅಂತ ಕಾಲಿದೆ. 8 days ಕಾಲಿದೆ. ಪ್ರಿಯರೇ, ಗಮನ ಇಟ್ಟು ಕೇಳಿ, 8 ದಿವಸ ನಾನು ತಲುಪಿದ್ದೆ. ಟೈಮ್ ಪಾಸ್ ಮಾಡಿಬಿಟ್ಟೆ. ಅವ್ರು ಫೋರ್ಸ್ ಮಾಡ್ಲಿಕ್ಕೆ ಬರೋದು ಬನ್ನಿ, ಆಯ್ತು ನಾಳೆ ಬರ್ತೀನಿ ಅಂತ ಅಂದರೆ ನಾನು ಒಬ್ಬನೇ ಹೋಗ್ಲಿಕ್ಕೆ. ನನ್ನ ಹತ್ರ ಅಸ್ತ್ರ ಇದೊಂದು ಬಿಟ್ಟರೆ ಬೇರೆ ಅಸ್ತ್ರ ಇದೆಯಾ? ಇಲ್ಲ. ಇದನ್ನು ತಗೊಂಡೆ. ನನ್ನ ಫ್ರೆಂಡ್ ಊಟದಿಂದ ಹುಡುಗನಿಗೆ ಬಂದೆ, ಬಾ ಕರ್ಕೊಂಡು ಹೋಗ್ತೀನಿ ಅಂತ. ಅವ್ರ ಮನೆಗೆ ಬಾ ಅಂತ. ಒಬ್ಬ ಹಿಂದೂ ಹುಡುಗ ಕ್ರಿಶ್ಚಿಯನ್ ಆಗಿದ್ದೆ. ಆಮೇಲೆ ನಾನು ಅವ್ರನ್ನ ಹೋದಾಗ ನೋಡಿ ದೇವರೆಷ್ಟು ತಾಳ್ಮೆ ಕೊಟ್ಟಿದ್ದಾರೆ ಅಂದರೆ, ನಾನು 1 hour ಆ ಬ್ರಿಡ್ಜ್ನಲ್ಲಿ 1:30-2 ಗಂಟೆ ನಾನು ಒಬ್ಬನೇ ಕೂತ್ಕೊಂಡೆ. ಅಷ್ಟು ತಾಳ್ಮೆ ದೇವ್ರು ಕೊಟ್ಟಿದ್ದಾರೆ. ಅವ್ನು ಬೈಕ್ ತೊಗೊಂಡಾಗ 1 hour ಹೋದೆ, ಮಂಚಿಗೆ ಹೋದೆ. ನಾನು ಆ ಪರ್ಸನ್ ನೋಡಿದೆ, ನನ್ನ ಸಿಸ್ಟರ್ ಇದಾರಲ್ಲ, ಇಷ್ಟು ಟೈಪ್ ಹೈಟಿಲ್ಲ, ಪರ್ಸನಾಲಿಟಿನೂ ಹಾಗೆ ಇದೆ. ಒಂದು ದೊಡ್ಡ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಸರ್, ಇಸ್ ಎಕ್ಸಾಂಪಲ್. ಆಮೇಲೆ ಅವ್ರು ಹಿಂಗೆ ಮಲ್ಕೊಂಡಿದ್ದಾರೆ ಬೆಡ್ಡಲ್ಲಿ. ನಾನು ನೋಡಿದೆ ಅವರಿಗೆ ಹಿಂಗೆ ಮಲ್ಕೊಂಡಿದ್ದಾರೆ. ಆದಮೇಲೆ ಇದು ನಿಲ್ಲಕ್ಕಾಗಲ್ಲ, 1, 2 ಎಲ್ಲ ಬೆಡ್ ಮೇಲೆ. ನಾನು ಅರ್ಧ ಗಂಟೆ ಪ್ರಾರ್ಥನೆ ಮಾಡಿದೆ. ಇಟ್ಸ್ ನೆವರ್ ವರ್ಕ್ ಎನಿಥಿಂಗ್. ಏನೂ ಆಗಿಲ್ಲ ಪ್ರಿಯರೇ, ಏನೂ ಆಗಿಲ್ಲ. ಆಮೇಲೆ ನಾನು ಅಂದರೆ ಹೋಲಿ ಸ್ಪಿರಿಟಿಗೆ, ಆ ಸ್ಪಿರಿಟ್ ಹೋಲಿ ಸ್ಪಿರಿಟ್ ಎಸ್ ಸ್ವಾಮಿ ಹೇಳಿದಾರಲ್ಲ, ನಾನು ಹೋಗ್ತೀನಿ, ನಾನು ಪೋಷಕ ಕಳಿಸ್ತೇನೆ. ಯಾರಿಗಂತೂ ನಾನು ಹೋಗ್ತೀನಿ, ನಾನು ಒಬ್ಬ ಪೋಷಕ ಕಳಿಸ್ತೇನೆ ಅಂತ ಯಾರಿಗೆ ಹೇಳಿದ್ರು? ಹೇಳಿದರು.
ಇವತ್ತು ನಾವೆಲ್ಲ ಏನಾಗಿದ್ದೀವಿ ಅದೇ ರಿಕ್ವೆಸ್ಟ್ ಯಾರು ಅನಾಯಿಂಟೆಡ್, ಆರ್ ಬ್ಲೆಸ್ಡ್, ದೇವ್ರು ಹೇಳಿ ದೇವ್ರು ನೋಡಿದ್ರು. ಆಮೇಲೆ ನಾನು ಹೋದಾಗ ನೋಡಿದ್ರೆ ಪ್ರಾರ್ಥನೆ ಆಯಿತು. ಮಗ ಬಂದಿದ್ದಾನೆ, ಮಗ ಇಂಜಿನಿಯರ್ ಓದೋದು ಕಲಿಸಿದ್ದಾರೆ, ಮಗಳು BCom ಏನೋ ಆಗಿತ್ತು, ಅವಳಿಗೂ ಕಷ್ಟ ಕಾರವಾರದಲ್ಲಿ ಇದ್ದು, ಇಬ್ಬರು ಬಂದೆ ತಾಯಿ ಇದ್ದಾರೆ. ನಾನು ನೋಡಿದೆ, ನಾನು ಹೋಲಿ ಸ್ಪಿರಿಟಿಗೆ ಅಂದೆ, ನನ್ನ ಬಾಯಲ್ಲಿ ಯಾರು ಮಾತಾಡ್ಸಿದ್ದು? ನೀನು ಮಾತಾಡ್ಸಿದ್ಯಾ? ನನ್ನ ಕೆಲಸ ಅಲ್ಲ, ಈಗ ಎಪ್ಸೋದು ಯಾರ ಕೆಲಸ? ನಿಮ್ಮ ಕೆಲಸ. ಅದೇ ರೀತಿ ಪ್ರಿಯರೇ, ನೀವು ನುಡಿಬೇಕು, ಗಾಡ್ ಯು ಹ್ಯಾವ್ ಚೋಸನ್ ಮೀ. ನಾನು ಇವತ್ತು ಗುಣ ಆಗ್ತೇನೆ, ನಾನು ಇವತ್ತು ರಕ್ಷಣೆ ಹೋಗ್ತೇನೆ. ಐ ಆಮ್ ಫೀಲಿಂಗ್ ವಿತ್ ದ ಪವರ್ ಆಫ್ ಹೋಲಿ ಸ್ಪಿರಿಟ್. ನಾನು ದೇವರ ಆತ್ಮದಿಂದ ತುಂಬಿರ್ತೇನೆ, ನಾನು ಅನ್ಯ ಭಾಷೆಗಳಲ್ಲಿ ಮಾತನಾಡ್ತೇನೆ. ಈ ಸ್ಪೀಕಿಂಗ್. ನಾನು ಇದೇ ಮಾತಂದೆ ಪ್ರಿಯರೇ. ಅವನಿಗೆ ಹಿಂಗೆ ತಿಳಿಸಿದೆ ಅಂದೆ, ಐ ಲೇ ದಿ ಹ್ಯಾಂಡ್ಸ್. ದೇವ್ರು ಹೇಳ್ತಾರೆ ಯಾಕೋಬನ ಗ್ರಂಥ 5ನೇ ಅಧ್ಯಾಯದಲ್ಲಿ, when you lay the hands on the sick people will be healed ಅಂತ ಹೇಳ್ತಾರೆ. ನಾಟ್ ಹೀಲಿಂಗ್ ಅಂತ ಹೇಳಿಲ್ಲ, ಹೀಲ್ಡ್ ಅಂತ ಹೇಳ್ತಾರೆ. ಯಾಕೋಬನ 5ನೇ ಗ್ರಂಥ ಓದ್ಕೊಳ್ಬೇಕು. ಅದಕ್ಕೆ ಬೈಬಲ್ ವಚನ ಹೇಳ್ತಾ ಇದೆ, ನೀನು ರೋಗಿಗಳ ಮೇಲೆ ಕೈ ಇಟ್ಟಾಗ ರೋಗಿಗಳು ಗುಣ ಆಗ್ತಾರೆ. ಗುಣ ಆಗೋದಿಲ್ಲ ಅಂತ ಎಲ್ಲಾದ್ರೂ ಹೇಳಿದಾರ ಸಿಸ್ಟರ್? ಏನು ಸಿಗೋದಿಲ್ಲ, ಗುಣ ಆಗ್ತಾರೆ. ವಚನಗಳ ಮುಖಾಂತರ ಗುಣ ಆಗ್ತಾರೆ. ಆಮೇಲೆ ಆ ಮತನ ಮೇಲೆ ಕೈ ಇಟ್ಟಾಗ 5 ನಿಮಿಷ ಪ್ರಿಯರೇ, ನಾನು ಹೇಳಿದೆ ಎಷ್ಟೇ ಸ್ಪಿರಿಟಿಗೆ ಹೇಳಿದೆ, ನೀನು ಹೇಳಿದ್ಯಾ, ನೀನು ಎಪ್ಸು ಅಂತಂದೆ. ಆತನ ಕಾಲಿನಲ್ಲಿ ಬ್ಲಡ್ ಇಟ್ಕೊಂಡ್ಬಿಟ್ಟೆ ಪ್ರಿಯರೇ, ಅವನು ಬ್ಲಡ್ ಇಟ್ಕೊಂಡ್ಬಿಟ್ಟೆ. ನಾನು ಅಂದಿದ್ದು ಒಂದೇ ಮಾತು ಅವನಿಗೆ, AC ನಾಮದಲ್ಲಿ ಎದ್ದು ನೋಡಿ ಜೀವ ಇಲ್ಲ, 3 months ಪ್ಯಾರಾಲಿಸಿಸು, ಜೀವ ಇಲ್ಲ, ಏನಿಲ್ಲ, ಶಕ್ತಿನೇ ಇಲ್ಲ. ಏನು ತಿನ್ನಿಸ್ಬೇಕು, 81 ತೆಗಿಬೇಕು. ಇಂಥ ಸ್ಟೇಜ್ ಪ್ರಿಯರೇ, ಆ ಕಾಟಿನಿಂದ ಎದ್ದು ನಡೆದುಬಿಟ್ಟ ಪ್ರಿಯರೇ. ಮಿರಾಕಲ್ಸ್ ಮಾಡೋದು ದೇವರ ಪ್ರಿಯರೇ. ವೆನ್ ವಿ ಒಬೇ, ಯಾವಾಗ ದೇವರ ವಾಕ್ಯಕ್ಕೆ ನಾವು ವಿಧೇಯರಾಗಿ ಹೋಗ್ತೀವೋ, ನೀವು ಕೊಡೋದಿಲ್ಲ ಅಂತ ಹೇಳ್ತಾರೆ, ಕೊಡ್ತಾರೆ. ವಿ ಮಸ್ಟ್ ರಶ್ ಟು ಗಾಡ್. ಅದಕ್ಕೆ ನಾವು ಗುಡ್ಡ ಹೊತ್ಕೊಂಡ್ಬಿಟ್ರೆ, ಚಿಂತೆ ಹೊತ್ಕೊಂಡ್ಬಿಟ್ರೆ, ಆ ಸಣ್ಣ ಹುಡುಗಿ ಮಾಡಿದ್ರಲ್ಲ, ಅವ್ರ ತಾಯಿ ಹೇಳಿದ್ರು, ನೀನು ಸಿಕ್ಕಿಲ್ಲ ಅಂದರೆ ನಾವು ಕೆರೆಯಲ್ಲಿ ಆ ಗುಡಿಯಿಂದ ಹೊರದಿಂದ ಸಾಯ್ತಿದ್ವಿ. ನಾವು ಸಾಯ್ತಿದ್ವಿ ಅಂತ ಹೇಳ್ಬಿಟ್ಟು ಕಣ್ಣೀರು ಬಂದು ಆ ಪುಟ್ಟ ಮಗಳು ತಗೊಂಡು ಸಾಯ್ತಿದ್ವಿ. ಅವಳು ಎಲ್ಲಿ ಹೋಗ್ತಾಳೆ, ಯಾವ ರೂಮಿಗೆ ಹಿಂಗೆ ಹೋಗ್ತಾಳೆ, ಅವಳಿಗೆ ಗೊತ್ತಾಗ್ತಿದ್ದಿಲ್ಲ ಅಂತ ಪ್ರಿಯರು. ಆಟೋ ಡ್ರೈವರ್ ಹಿಂದೆ ಬ್ಲ್ಯಾಕ್ನಾಗಿ ಇದು ನೋಡ್ಕೊಂಡು ಮಾಡ್ತಿದ್ದ. ಅವ್ರು ರಾತ್ರಿ ಹೊಳೆ ಹತ್ರ ಹೋಗ್ತಿದ್ದಂತೆ, ಒಬ್ಬರೇ ನಡ್ಕೊಂಡು ಹೋಗ್ತಾ ಇರ್ತಿದ್ದಂತೆ ಕಾಲದಲ್ಲಿ. ಪ್ರಿಯರೇ, ಅದಕ್ಕೆ ವಚನ ಕಲಿಸ್ರಿ ಪ್ರಿಯರ ಮಕ್ಕಳಿಗೆ. ಈಗ ನೋಡಿ, ಪುಟ್ಟ ಮಗಳಲ್ಲಿ ಇಟ್ಕೊಂಡ್ಬಂದಿದ್ದಾರೆ ವಚನ, ವಸ್ತ್ರ ಇಟ್ಕೊಂಡ್ಬಂದಿದ್ದಾರೆ. ವಚನದಲ್ಲಿ ಜೀವ ಇದೆ ಪ್ರಿಯರೇ, ವಚನದಲ್ಲಿ ಶಕ್ತಿ ಇದೆ ಪ್ರಿಯರೇ. Hallelujah, 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 hallelujah. ಯೋಹಾನ ಬರೆದ ಶುಭ ಸಂದೇಶ 1ನೇ ಅಧ್ಯಾಯ 1ನೇ ವಾಕ್ಯಗಳಿಷ್ಟ. ಜಗತ್ತು ಉಂಟಾಗುವ ಮೊದಲೇ ದಿವ್ಯವಾಣಿ ಎಂಬುವರಿದ್ದರು. ಆ ದಿವ್ಯವಾಣಿ ದೇವರಾಗಿದ್ದರು. ಆ ದಿವ್ಯವಾಣಿ ದೇವರೊಂದಿಗೆ ಇದ್ದರು. ಸೊ ಪ್ರೇಯರ್ ಟೈಮ್ ಆಯಿತು. ಇದು ಆರಾಧನೆ ಸಮಯ. ಬೇಸರ ಆಯ್ತಾ? ಇಲ್ಲ. Hallelujah, 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 hallelujah. ಪ್ರಿಯರೇ, ಈಗ ಆರಾಧನೆ ಸಮಯ. ಇಷ್ಟಕ್ಕೆ ವಚನ ಕೇಳಿದ್ದೀವಿ, ಆಲಿಸಿದ್ದೇವೆ, ಶ್ರದ್ಧೆಯಿಂದ ವಿಶ್ವಾಸದಿಂದ ಪಾಲಿಸಿದ್ದೇವೆ. ಇಟ್ ಇಸ್ ದ ಲಾಸ್ಟ್ ಎಂಡಿಂಗ್ ಟೈಮ್. ಆ ರಕ್ತಸ್ರಾವಶ್ರೀ ಹೇಗೆ ಆ ಗಾರ್ಮೆಂಟ್ಸನ್ನು ಮುಟ್ಟಿ ಓಡೋದು, ದೇಶದ ಬಟ್ಟೆ ಮುಟ್ಟಿಗೆ ಓಡೋದು, ಅದೇ ರೀತಿ ಪ್ರಿಯರೇ ಇವತ್ತು ಬಿಟ್ಕೊಡೋಣ, ಎಲ್ಲವೂ ಬಿಟ್ಕೊಡೋಣ. ಮನೆಯಲ್ಲಿ ಅನೇಕ ರೀತಿಯ ನಮ್ಮ ಗೊಂದಲ ಇರ್ಬೋದು, ಕಷ್ಟ ಇರ್ಬೋದು, ಸಮಾಧಾನ ಇಲ್ಲೇ ಇರ್ಬೋದು. ಬಟ್ ದಿಸ್ ಇಸ್ ಎಂಟು ಸಮಯ. ಈ ಎಂಟು ಸಮಯದಲ್ಲಿ ಅಷ್ಟು ದೂರದಿಂದ ಬಂದಂಥ ಮಹಿಳೆಗೆ, 12 ವರ್ಷ ಬಾಧೆ ಇದ್ದಂಥ ಮಹಿಳೆಗೆ ಯಾರೂ ಬಂದಿಲ್ಲ ಪ್ರಿಯರೇ, ಗುಣ ಮಾಡಿದ್ರು. ಯೇಸು ಸ್ವಾಮಿ ಬಟ್ಟೆ ಮುಟ್ಟಿದ್ಲು, ಯೇಸು ಸ್ವಾಮಿ ಹಿಂಗೆ ಮುಟ್ಟಿ, ಯೇಸು ಸ್ವಾಮಿ ಬಟ್ಟೆ ಹಿಂಗೆ ಮುಟ್ಟಿದ್ಲು, ಆ ಗಾರ್ಮೆಂಟ್ಸ್ ಮುಟ್ಟಿದ್ರು, ಆ ರೋಗ ಬಿಡುಗಡೆ ಆಯಿತು. ಯೇಸು ಸ್ವಾಮಿಯಿಂದ ಶಕ್ತಿ ಹರಿದು ಹೋಯಿತು ಪ್ರಿಯರೇ. ಇಂದು ಅದೇ ರೀತಿ ನಿಮ್ಮಲ್ಲಿ ಏನೆಲ್ಲ ಪ್ರಾಬ್ಲಮ್ಸ್ ಇದೆ, ಆ ಪ್ರಾಬ್ಲಮ್ಸ್ ಬಗ್ಗೆ ಯೋಚನೆ ಮಾಡಬೇಡಿ. ಇವತ್ತು ಪ್ರಿಯರೇ ಓಡ್ ಬನ್ನಿ,
ನಾನಿಂದು ವಾಕ್ಯದಿಂದ ಬಿಡುಗಡೆ ಆಗೋಗ್ತೇನೆ, ನನ್ನ ರೋಗಗಳು ಬಿಟ್ಟು ಹೋಗ್ತವೆ, ನಾನು ಚೆಂಗಾಗಿ ಹೋಗ್ತೇನೆ, ನಾನು ಗುಣಮುಖ ಆಗಿದ್ದೇನೆ. ಓ ಹಾಲೆಲೂಯ್ಯ. ಎಲ್ಲರೂ ಪ್ರಿಯರೇ, ಇಂದು ಸಾಕ್ಷಿಯ ಮಗಳಾಗಿ ಜೀವಿಸೋಣ. ಪ್ರಿಯರೇ, ಡಿನಾಮಿನೇಷನ್ ಬೇಡ, ನೋಡಬೇಡಿ, ದೇವರ ವಾಕ್ಯ ನೋಡಿ. ಅದಕ್ಕೆ ದೇವರು ಹೇಳ್ತಾರೆ, ಸವಿ ಬಾ ನನ್ನ ಬಳಿಗೆ ಸವಿ ನೋಡು. ಸವಿಬೇಕು ನಾವು, ಯೇಸು ಬಳಿ ಬರೋಣ, ಬಿಟ್ಕೊಡೋಣ. ಇಲ್ಲಿರುವಂಥದ್ದು ಎಲ್ಲವನ್ನು ಬಿಟ್ಕೊಡೋಣ, ಇಲ್ಲಿರುವಂಥದ್ದು ಎಲ್ಲವನ್ನು ಬಿಟ್ಕೊಟ್ಬಿಡೋಣ. ಎಲ್ಲರೂ ಬಿಟ್ಟು ಇಟ್ಕೊಟ್ಟು ಯೇಸುವಿನ ಬಳಿಗೆ ಹೋಗೋಣ. ಯೇಸುವಿನ ಬಳಿಗೆ ಬಂದಿದ್ದಾರೆ, ಯೇಸುವಿನ ಬಳಿಗೆ ಇದ್ದೇವೆ ನಾವು. ಈ ಅರ್ಥ ಸಮಯದಲ್ಲಿ ಕೊನೆಯ ಆರಾಧನೆ ನಮ್ಮ ಸೋದರ ನಡೆಸ್ಕೊಡ್ತಾ ಇದ್ದಾರೆ. ಬಿಟ್ಕೊಟ್ಟು ಬಂದ್ಬಿಡೋಣ, ಬಿಟ್ಕೊಟ್ಬಿಡೋಣ. ಇವತ್ತು ಬಿಟ್ಕೊಡ್ಲಿಕ್ಕೆ ಎಲ್ಲರಿಗೆ ಮನಸ್ಸಿದೆಯಾ? ಅಥವಾ ರೋಗಗಳನ್ನು ನೋಡ್ಕೊಳ್ಲಿಕ್ಕೆ ಮನಸ್ಸಿದೆಯಾ? ಅವನಿಗೆಲ್ಲ ಸಾಧ್ಯನಾ? ಅವನು ಮೂಕರಿಗೆ ಎಬ್ಸ್ತಾನೆ, ಪ್ರಿಯರೇ, ಸತ್ತವರಿಗೆ ಎಬ್ಸ್ತಾನೆ, ಪಾರ್ಶ್ವವಾಯು ರೋಗಿಗಳನ್ನು ಬಿಡಿಸ್ತಾನೆ, ಕಿವುಡರಿಗೆ ಕಿವಿ ಕೊಡ್ತಾನೆ, ಹೊಸ ಕಿವಿ, ಬ್ರೈನಲ್ಲಿ ಇದ್ದಂಥ ಸೆಲ್ಸ್ ಅಂತ ತೆಗ್ದಾಕ್ತಾನೆ, ಹೊಸ ಹೃದಯ ಕೊಡ್ತಾನೆ, ಹೊಸದನ್ನು ಎಲ್ಲವನ್ನು ಕೊಡ್ತಾನೆ. ಹೊಸದಾಗಿ ಕೊಡ್ಬೇಕೇನು ನೋಡಬೇಕು, ಕೊಡ್ರಾಸ್ಕೊಬೇಕಾ? ಯು ಮಸ್ಟ್ ಲೀವ್ ಟು ಯಾರಿಗೆ ಕೊಡಬೇಕು? ಸೈತಾನಿಗೆ ಕೊಡಬೇಕಾ? ಸೈತಾನಿಗೆ ಡಕ್ ಅಂತ ಹೊಡಿಬೇಕು. ಹಿಂಗೆ ತರ್ತಾನೆ, ಆಲೋಚನೆ ತರ್ತಾನೆ, ಡಿಫ್ರೆಂಟ್ ಆ್ಯಂಗಲ್ಸ್ ಅಲ್ಲಿ ತರ್ತಾನೆ. ಅನೇಕ ನೋವುಗಳಿದೆ ಪ್ರಿಯರೇ, ಅನೇಕ ಜನರಿಗೆ ಅನೇಕ ರೀತಿ ನೋವಿದೆ. ಆ ನೋವು ತೆಗೆಯಲು ಯಾರಿಲ್ಲ ಪ್ರಿಯರೇ. ಇಸ್ ದ ಗಾಡ್, ಇಸ್ ಜೀಸಸ್, ಇಸ್ ನೇಮ್ ಇಸ್ ಜೀಸಸ್, ಆ ವಂಡರ್ಫುಲ್ ಜೀಸಸ್. ಅವನೊಬ್ಬ ದೈವ ಪುರುಷ, ಬಡವರು ಕುರುಬನಾಗಿ ನಮ್ಮ ಮಧ್ಯದ ಬಂದಿದ್ದಾರೆ. ಆ ಕುರುಬನ ಬಳಿಗೆ ಹೋಗೋಣ. ಸಾಧ್ಯವಾದರೆ ಚೇರ್ಸ್ Praise God, praise God, praise God. Hallelujah, 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 hallelujah. Praise God. ಯಾರಿಗೆಲ್ಲ ಖುಷಿಯಾಗಿ ಕೈ ಎತ್ತಿ ನೋಡೋಣ. ಏನಾದರೂ ತಪ್ಪಿದ್ರೆ ಮಿಸ್ರಿ ನಮ್ಮನ್ನು ಇಲ್ಲಿ ಕೊಟ್ಟಾರೆ. ನಾನು ಫಸ್ಟ್ ಟೈಮ್ ಕ್ಲಾಸ್, ಐ ಆಮ್ ಆಸ್ಕಿಂಗ್ ಸಾರಿ. ಎನಿಥಿಂಗ್ ನಾನು ಒಳ್ಳೆ ಕೊಟ್ಟಿದ್ದೆ, ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಕ್ಷಮಿಸಿ. Praise the Lord. Praise the Lord. Hallelujah. Hallelujah. ಆತ್ಮೀಯರೇ, ಇದು ಕೇವಲ ಪ್ರಾರ್ಥನೆ ಸ್ಥಳ ಒಂದೇ ಅಲ್ಲ, ದೇವರನ್ನು ಸಾಕ್ಷಿಪಡಿಸುವಂಥ ಸ್ಥಳವೂ ಆಗಿದೆ. ಈ ಒಂದು ಸ್ಟೇಜ್ ಮೇಲೆ ನಾವು ಕಳೆದ ಅನೇಕ ದಿನಗಳಿಂದ ಕ್ರಿಸ್ತನನ್ನು ಸಾಕ್ಷಿಪಡಿಸುವಂಥ ಅನೇಕ ವ್ಯಕ್ತಿಗಳನ್ನು ನೋಡಿದ್ದೀವಾ, ಕೇಳಿದ್ದೀವಾ? ಇದು ಇನ್ನೂ ನಿರಂತರ ಮುಂದುವರಿಯುತ್ತಾ ಇರುತ್ತದೆ. ಅದೇ ರೀತಿ ಈ ದಿನ ಮತ್ತೊಂದು ಸಾಕ್ಷಿ, ಸೋದರ ಸೆಬಾಸ್ಟಿಯನ್ ಗೋಮ್ಸ್, ಒಂದು ಜೀವಂತ ಸಾಕ್ಷಿ. ನಾನು ನನ್ನ ಜೀವನದಲ್ಲಿ ನೋಡಿದಂಥ ಒಂದು ವಿಶೇಷ ಸಾಕ್ಷಿಗಳಲ್ಲಿ ನನ್ನ ಸೋದರ ಸೆಬಾಸ್ಟಿಯನ್ ಗೋಮ್ಸ್. ಇವರೊಂದಿಗೆ ನಾನು ಅನೇಕ ಸಾಗರದಂಥ ಹೋರಾಟ ಇರ್ಬೋದು, ಅನೇಕ ವಿಚಾರವಂತ ವೇದಿಕೆಗಳಲ್ಲಿ ಪಾಲ್ಗೊಂಡು ನಾವಿವರು ಹೋರಾಟ ಮಾಡ್ತಿದ್ವಿ. ಇವತ್ತು ಆ ಸೋದರ ಮತ್ತು ಆತನ ಪತ್ನಿ ದಯವಿಟ್ಟು ವೇದಿಕೆಗೆ ಬಂದು ಕ್ರಿಸ್ತನನ್ನು ಸಾಕ್ಷಿಪಡಿಸಬೇಕಂತ ಕೇಳ್ಕೊಳ್ತೇನೆ. ಈ ಸಾಕ್ಷಿ ಆದ ನಂತರ ಆರಾಧನೆ ಇರುತ್ತೆ. ದಯವಿಟ್ಟು ಪೂರ್ಣ ಮನಸ್ಸಿನಿಂದ, ಪೂರ್ಣ ಶಕ್ತಿಯಿಂದ ಈ ಆರಾಧನೆಯಲ್ಲಿ ಪಾಲ್ಗೊಳ್ಳಬೇಕಂತ ಕೇಳ್ಕೊಳ್ತೇನೆ. ದಯವಿಟ್ಟು ಮುಂದೆ ಬನ್ನಿ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಈ ದಿನ ನಾನು ನನ್ನ ಗಂಡನ ಸಾಕ್ಷಿಯನ್ನು ಹೇಳಲಿಕ್ಕೆ ನಿಮ್ಮ ಮುಂದೆ ಬಂದಿದ್ದೀನಿ. 2023 ಜುಲೈ 11 ಆ ದಿನ ಅವರು ತುಂಬ ಬ್ಲಡ್ ಡೊನೇಟ್ ಮಾಡಿದ್ರು. ಮತ್ತು ನಾವು ಅವರು ಯಾವಾಗಲೂ ತೋರಿಸ್ತಾ ಇರೋ ಡಾಕ್ಟರ್ ವಿಕ್ರಮ್ ಅವ್ರ ಹತ್ರ ಕರ್ಕೊಂಡು ಹೋದಾಗ ಅವರೆಲ್ಲ ನೋಡಿ ಹೇಳಿದರು, ಇದು ಇನ್ನೊಮ್ಮೆ ವಾಂತಿ ಮಾಡಿದರೆ ನಾನು ಶಿವಮೊಗ್ಗ ಕಳಿಸ್ತೇನೆ, ಅನ್ನನಾಳ ಓಪನ್ ಆಗಿರೋದ್ರಿಂದ ಬ್ಲಡ್ ಡೊನೇಟ್ ಮಾಡ್ತಾ ಇದ್ದಾರೆ ಅಂತ. ಹಾಗೆ ನಾವು ಮತ್ತೆ ಅವರು ಮಾಡಲಿಲ್ಲ. ಸ್ವಲ್ಪ ಹೊತ್ತು ನಂತರ ಅದನ್ನು ಮನೇಲಿ ನಾನು ಒಬ್ಬಳೇ ಇದ್ದೆ. ರೋಷನ್ ಅಂತ ಹೇಳಿ, ರೋಷನ್ ಡಿಸೋಜ, ನಿಮಗೆಲ್ಲ ಪರಿಚಯ ಇದ್ದಾನೆ. ಅವನ ಜೊತೆಯಲ್ಲಿ ನಾನು ಅವರನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದೆ ಫಸ್ಟ್ ಟೈಮ್. ಅಂದರೆ ಮೊದಲಿಂದ ಅವ್ರ ಔಷಧಿ ಇತ್ತು ಅವರಿಗೆ, ಅವರು ಡ್ರಿಂಕ್ಸ್ ಮಾಡೋದ್ರಿಂದ ಹಾಗೆ ಆಯಿತು ಅವರಿಗೆ. ಕೊನೆಗೆ ಡಾಕ್ಟ್ರ್ ಮತ್ತೊಮ್ಮೆ ಮಾಡಬೇಕಾದ್ರೆ ನನ್ನ ಮಗನಿಗೆ ನಾನು ಫೋನ್ ಮಾಡಿದೆ. 1 ಅವರ್ದಲ್ಲಿದ್ದ, ಅವನು ಬರೋ ತನಕ 12:30 ಆಗಿತ್ತು.
ಆಗ ಡಾಕ್ಟ್ರ್ ಹೇಳಿದ್ರು ನೋಡೋಣ ಏನಾಗಲಿಲ್ಲಲ್ಲ ಅಂದರು. ಆದರೆ ನಾನು ಅವರಿಗೆ ಮನೆಗೆ ಹೋಗಿ ಆಹಾರ ಮೊಸರನ್ನ ತೊಗೊಂಡು ಬನ್ನಿ ಅಂತ ಹೇಳಿದ್ರೆ ನಾನು ಮನೆಗೆ ಬಂದಾಗ ಮತ್ತೆ ಪುನಃ ವಾಂತಿ ಮಾಡಿದಾಗ ಡಾಕ್ಟ್ರ್ ಹೇಳಿದ್ರು ಇಲ್ಲ ಇದಾಗಲ್ಲ, ನೀವು ಶಿವಮೊಗ್ಗ ಕರ್ಕೊಂಡೋಗಿ ಇಲ್ಲಿ ಯಾವುದು ಸಲಕರಣೆ ಇಲ್ಲದ್ರಿಂದ ಶಿವಮೊಗ್ಗದಲ್ಲಿ ನಮಗೆ ಬರ್ಕೊಟ್ರು. ಅಲ್ಲಿ ಗೌರ್ಮೆಂಟ್ ಆಸ್ಪತ್ರೆಗೆ ಹೋದಾಗ ಆಗಿನ ಡಾಕ್ಟ್ರ್ ಇರಲಿಲ್ಲ, ನಾವು ಆಂಬುಲೆನ್ಸ್ ಮಾಡಿ ಕರ್ಕೊಂಡು ಹೋದ್ವಿ. ಮತ್ತು ಅಲ್ಲೂ ಸಹ ಮತ್ತೆ ತುಂಬ ವಾಂತಿ ಮಾಡಿದ್ರು ಅವರು. ಆಗ ನಾವು ಸುಶೋಧ ಅಂತ ಹೇಳಿ ಒಂದು ಪ್ರೈವೇಟ್ ಆಸ್ಪತ್ರೆಗೆ ಕರ್ಕೊಂಡು ಹೋದ್ವಿ. ಅಲ್ಲಿ ಹೇಳಿದಾಗ ಅವ್ರಿಗೆ ರಕ್ತನೇ ಇರಲಿಲ್ಲ, ವಾಂತಿ ಆಗಿ ಕೊನೆಗೆ ನಮ್ಮ ದೊಡ್ಡ ಮಗನೇ ಒಂದು ಬಾಟ್ಲಿ ರಕ್ತ ಕೊಟ್ಟು ಅವ್ರ ಸ್ನೇಹಿತರಿಂದ ಒಂದು 3-4 ಜನರಿಂದ ರಕ್ತ ಕೊಟ್ಟು ಅವ್ರಿಗೆ ಆಪ್ರೇಷನ್ ಮಾಡಿ ಅವರು ನಮ್ಮ ಪ್ರಯತ್ನ ನಾವು ಮಾಡ್ತೇವೆ ಅಂತ ಹೇಳಿದರು. ರಾತ್ರಿ ಸುಮಾರು 11:30 ಅವ್ರ ಆಪ್ರೇಷನ್ ಆಯಿತು. ಬೆಳಗ್ಗೆ 10:00 ನಮಗೆ 10:30-11 ಗಂಟೆ ಅಷ್ಟೇ ನಾನು ಅವ್ರು ಹೇಳಿದರು ಮಧ್ಯಾಹ್ನ ನಾವು ವಾರ್ಡಿಗೆ ಶಿಫ್ಟ್ ಮಾಡ್ತೀವಿ, ಈಗ ಸ್ವಲ್ಪ ಅಡ್ಡಿ ಇಲ್ಲ. ಆಗ ಡಾಕ್ಟ್ರ್ ನಮಗೆ ಇಲ್ಲಿ ಹೇಳಿ ಕಳಿಸಿದ್ರು, ಅಲ್ಲಿ ವಾರ್ಡಿಗೆ ಶಿಫ್ಟ್ ಮಾಡೋದೆಲ್ಲ ಬೇಡ, ನೀವು ಇಲ್ಲಿಗೆ ಕರ್ಕೊಂಡು ಬನ್ನಿ, ನಿಮಗೆ ತುಂಬ ಹಣ ಖರ್ಚಾಗುತ್ತೆ ಪ್ರೈವೇಟಿಗೆ ಹೋದರೆ ಮಾತ್ರ. ಆದರೆ ನಮಗೆ 11:30 ರಾತ್ರಿ 10-11ರಿಂದ ಬೆಳಗ್ಗೆ 11:30-12 ಗಂಟೆ ತನಕ 1,45,000 ಬಿಲ್ ಮಾಡಿದ್ರು ಅವರು. ಆಮೇಲೆ ಮಧ್ಯಾಹ್ನ ನಾವು ಪುನಃ ಕರ್ಕೊಂಡು ಸಾಯಂಕಾಲ ವಾಪಸ್ ಬಂದ್ವಿ. ಅಂದರೆ ದಾರಿಯಲ್ಲಿ ಅವ್ರಿಗೆ ಬಾಡಿ ಅಲ್ಲಾಡಬಾರ್ದಿತ್ತು, ಕರ್ಕೊಂಡು ಬಂದ್ವಿ. ಆಮೇಲೆ ಮತ್ತೆ ಪುನಃ ವಿಕ್ರಮ್ ಡಾಕ್ಟ್ರ್ ನಮ್ಮನ್ನು ಚೆನ್ನಾಗಿ ನೋಡಿಕೊಂಡು 22 ದಿನ ನಾವು ಆಸ್ಪತ್ರೆಯಲ್ಲಿ ಇದ್ದರೂ ಸಹ ಅವರಲ್ಲಿ ಯಾವುದೂ ಒಂದು ಗುಣ ಕಾಣಲಿಲ್ಲ. ಅಂದರೆ ಔಷಧಿ ನಡೀತಾನೇ ಇತ್ತು. ಆಗ ನಮ್ಮ ಇವರು ತುಂಬ ಜನ ಪ್ರೇಯರ್ ಗ್ರೂಪಿಗೆಲ್ಲ ನಾನು ಪ್ರೇಯರ್ ಮಾಡಲಿಕ್ಕೆ ಹೇಳಿದ್ದೆ, ಎಲ್ಲರೂ ಹೇಳಿದರು. ಆಮೇಲೆ ರೀಟಾ ಅವರು ನನಗೆ ಹೇಳಿದರು, ಇಲ್ಲ ದೇವರ ಆತ್ಮ ನನ್ನ ಗಂಡನ ಮೇಲಿದೆ, ದೇವರನ್ನು ಗುಣಪಡಿಸಿದ್ದಾರೆ ಅಂತ, ಗುಣ ಆಗಿದೆ ಅಂತಲೇ ಪ್ರಾರ್ಥನೆ ಮಾಡಬೇಕು ಅಂತ. ಆಮೇಲೆ ರೊನಾಲ್ಡ್ ಅವರು ಬಂದರು, ಅವರು ಸಹ ತುಂಬ ಪ್ರಾರ್ಥನೆ ಮಾಡಿದರು, ಅವ್ರು ಗುಣ ಆಗೇ ಮನೆಗೆ ಬರ್ತಾರೆ ಅಂತ ಹೇಳಿ. ಆದರೆ ನನಗೆ ಮತ್ತು ನನ್ನ ಚಿಕ್ಕ ಮಗನಿಗೆ ಮಾತ್ರ ತುಂಬ ಇದಿತ್ತು, ಗುಣ ಆಗ್ತಾರೆ ಅನ್ನೋದು ಅವನಿಗೆ ಭಾಳ ಇತ್ತು, ಇಲ್ಲ ನಮ್ಮ ತಂದೆ ಗುಣ ಆಗ್ತಾರೆ ಅಂತ ಹೇಳಿ. ಆದರೆ ಅವನಿಗೆ ನಾವು 8 ದಿನ ಕರೆಸಿರಲಿಲ್ಲ. ಡಾಕ್ಟ್ರ್ ಹೇಳಿದ್ರು 2 ದಿನ ಅವ್ರು ಬದುಕೋದು, ನೀವು ಕರೆಸಿ ಅವನಿಗೆ, ನಾಳೆ ದಿವಸ ನೋಡಲಿಲ್ಲ ತಂದೆಗೆ ಅಂತ ಹೇಳೋದು ಬೇಡ ಅಂತ ಹೇಳಿದ್ರು. ಬಂದ ಅವನು. ಆದರೆ ಅವ್ರು ಯಾರನ್ನ ಗುರ್ತ ಹಿಡಿತಿರ್ಲಿಲ್ಲ, ಒಬ್ಬೊಬ್ಬರನ್ನ ಒಂದೊಂದು ಹೆಸರಲ್ಲಿ ಮಾತಾಡ್ತಿದ್ರು. ಯಾಕಂದರೆ ಅವರಲ್ಲಿ ಸೋಡಿಯಂ ಅಂಶ ಏನೂ ಇರಲಿಲ್ಲ, ಅಷ್ಟು ಕಡಿಮೆ ಆಗಿತ್ತು. ಈಗಿದ್ದಾಗೆ ಸ್ವಲ್ಪ ಹೊತ್ತಲ್ಲಿ ಅವರು ಇರ್ತಿರ್ಲಿಲ್ಲ. ಆದರೆ ಮತ್ತು ನಾವು 22 ದಿನದಿಂದ ನಂತರ ನಾವು ಮನೆಗೆ ಕರ್ಕೊಂಡು ಬಂದ್ವಿ. ಆಗಲ್ಲ, ಮನೆಗೆ ಕರ್ಕೊಂಡೋಗಿ ಸುಮ್ಮನೆ ಇಲ್ಲಿಡೋದು ಬೇಡ, ಎಲ್ಲ ಕಡೆ ಡೆಂಗ್ಯೂ ಇದೆ, ನಿಮಗೂ ಸುರಾತ್ರಿ ಯಾರಮ್ಮ ನೋಡ್ತಾರೆ, ಇವರನ್ನು ಕರ್ಕೊಂಡೋಗು ಮನೆಗೆ ಅಂತ ಹೇಳಿದ್ರು. ಮತ್ತು ನಾವು ಕರ್ಕೊಂಡು ಬಂದ್ವಿ. ಕರ್ಕೊಂಡು ಬಂದರೆ 8-10 ದಿನ ಅವರು ಏನೂ ಇರಲಿಲ್ಲ. ಆದರೆ ನಾನು ಪ್ರಾರ್ಥನೆ ಬಿಡ್ತಿರಲಿಲ್ಲ, ಪ್ರತಿಯೊಂದು ಪ್ರಾರ್ಥನೆ ಮಾಡಬೇಕಾದ್ರೆ ಮಾತೆ ಮೇರಿಯಮ್ಮನವರ ಮಧ್ಯಸ್ಥಿಕೆಯಲ್ಲಿ ಮತ್ತು ನನಗೆಲ್ಲ ಎಷ್ಟು ವರ್ಡ್ ಆಫ್ ಗಾಡ್ ಇದೆ ಅದೆಲ್ಲ ಹೇಳಿ, ಕೀರ್ತನೆ 121, ಕೀರ್ತನೆ 130, 23, 91, 50 ಏನೇನು ಬರ್ತದೆ ಇಡೀ ದಿನ ಹೇಳ್ತಿದ್ದೆ. ಮತ್ತು ಬೆಳಗ್ಗೆ ಅವರಿಗೆ ಒಂದು 18 ಮಾತ್ರ ಇತ್ತು, ಮಧ್ಯಾಹ್ನ 18 ಇತ್ತು, ರಾತ್ರಿ 12 ಇತ್ತು. ಆದರೆ ಅವರು ತೆಗೆದುಕೊಳ್ಳೋದು ಒಂದೇ ಒಂದು ಇಡ್ಲಿ ತಿನ್ನಿಸ್ಬೇಕಾದ್ರೆ ನಮಗೆ ಒಂದು ದಿನ ಆಗ್ತಿತ್ತು, ಅಷ್ಟು ಕಷ್ಟ ಇತ್ತು ಅವರು ಊಟ ಮಾಡೋದೆಲ್ಲ. ಆದರೆ ದೇವರೇ ಅವರನ್ನು ಕಾಪಾಡಿದರು. ಎಷ್ಟು ಜನ ಪ್ರಾರ್ಥನೆಯಲ್ಲಿ ಅವರಿಗೋಸ್ಕರ ಪ್ರಾರ್ಥನೆ ಮಾಡಿದ್ದಾರೆ, ಎಲ್ಲರಿಗೂ ನನ್ನ ಧನ್ಯವಾದಗಳು. ನೀವೀಗ ನಿಮ್ಮ ಮುಂದೆನೇ ನೋಡ್ತಾ ಇದ್ದೀರಾ ದೇವರವರನ್ನು ಎಷ್ಟು ಆಶೀರ್ವಾದಿಸಿದ್ದಾರೆ ಅಂತ. ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. Praise the Lord. Hallelujah. Hallelujah. ನನಗೆ ಹುಷಾರಿದ್ದಾಗ ನನಗೆ ಸಂತೆ ಸ್ಟಾಪನ್ ಸರ್ ಅಂತಾರಲ್ಲ, ಮಗು ಸಮೇತ ಕೊಟ್ಟಿದ್ರು, ಆಗೋದಿಲ್ಲ ಬದುಕೋದಿಲ್ಲ ಅಂತೇಳಿ. ಆಮೇಲೆ ನಮ್ಮ ಸ್ನೇಹಿತರು ಒಂದು ದಿವಸ ನಮ್ಮ ರೊನಾಲ್ಡ್ ಮನೆಗೆ ಬಂದು ಒಂದು ವಾಕ್ಯ ಕೊಟ್ಟಿದ್ರು ನನಗೆ, ಇದನ್ನು ಹೇಳ್ತಾ ಇದ್ದೆ ಅಂತ. ಆ ವಾಕ್ಯ ಏನಂದರೆ, ದೇವರು ನಿನ್ನ ಸಂಗಡ ಇದ್ದಾರೆ, ದೇವರ ಆತ್ಮ ನನ್ನ ಸಂಗಡ ಇದೆ, ದೇವರು ನನ್ನನ್ನು ಅಭಿಷೇಕಿಸಿದ್ದಾರೆ ಮತ್ತು ದೇವರ ಪ್ರೀತಿಯನ್ನು ನಾನು ಎದೆಯಲ್ಲಿ ತುಂಬಿಕೊಂಡು ನಾನು ಬಿಡುಗಡೆ ಹೊಂದಿದ್ದೇನೆ ಅಂತ ಅದನ್ನು ಹೇಳ್ತಾ ಇದ್ವಿ ಮಾಮ ಅಂತೇಳಿ. ಅವ್ರು ನಮಗೆ ಮಾಮ ಅಂತಲೇ ಕರೀತಿದ್ರು ಮೊದಲಿಂದನೇ. ಅವರು ಹೇಳ್ದಂಗೆ ನಾನು ಹೇಳ್ತಾ ಇರ್ತಿದ್ದೆ, ಮನಸ್ಸಿಗೆ ನನಗೆ ಮಾತ್ರೆ ತೊಗೊಂಡಾಗ ಎಲ್ಲ ಟೈಮಲ್ಲೂ ನಾನು ಹೇಳ್ತಾ ಇರ್ತಿದ್ದೆ. ನಾನು ಇದುವರೆಗೆ ಬದುಕಿದ್ದೀನಿ ಅಂದರೆ ದೇವರ ಅನುಗ್ರಹದಿಂದ ಅಂದ್ಬಿಟ್ರೆ ಬೇರೆ ನನಗೆ ಇದು ಇಲ್ಲ, ಬೇರೆ ಯಾರಿಂದನೂ ಸಾಧ್ಯ ಇಲ್ಲದಿರೋ ವ್ಯಕ್ತಿ ನಾನು. ಈಗ ಬದುಕಿದ್ದೀನಿ ಅಂದರೆ ದೇವರ ಇಚ್ಛೆಯೇ, ದೇವರ ಆಶೀರ್ವಾದದಿಂದ ನಾನು ಬದುಕೊಂಡಿದ್ದೀನಿ. ನನ್ನ ಕಷ್ಟದ ಸಮಯದಲ್ಲಿ ನಮ್ಮ ಎಲ್ಲ ಸಮುದಾಯದವರು, ನಮ್ಮ ಹುಡುಗರು
ನಮ್ಮ ಸಮುದಾಯದವರು, ಆಮೇಲೆ ನನ್ನ ಸ್ನೇಹಿತರು, ಇಡೀ ಭಾಗಶಃ ಒಂದು ಮುಕ್ಕಾಲು ಸಾಗರನೇ ಒಂದು ದಿನನಿತ್ಯ ಪ್ರಾರ್ಥನೆ ಮಾಡ್ತಾಯಿದ್ರು. ಅದರಲ್ಲೂ ರೊನಾಲ್ಡು ಯಾವಾಗಲೂ ಸಮಾಧಾನ ಹೇಳ್ತಿದ್ರು ನಮಗೆ, ಯಾವಾಗಲೂ ಮಧ್ಯೆ ಮಧ್ಯೆ ಬಂದು. ಅವರಿಗೂ ಸಹ ನಮ್ಮ ಕುಟುಂಬದ ವತಿಯಿಂದ ಮತ್ತು ನನ್ನ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ದೇವರು ಅವರ ಕುಟುಂಬ ಮತ್ತು ಅವರ ಎಲ್ಲ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸಲಿ. ಅದೇ ರೀತಿ ಅವರು ಇದೇ ರೀತಿ ಮತ್ತೊಬ್ಬರಿಗೆ ಕಷ್ಟ ಇದ್ದಾಗ ಸ್ಪಂದಿಸಲಿ, ಅವರಿಗೆ ಸಮಾಧಾನದ ಅಂಶಗಳನ್ನು ಹೇಳಿ ಅವರಲ್ಲಿ ಬಲವರ್ಧನೆ ಮಾಡಲಿ ಅಂತೇಳಿ ನಾನು ಅವರಲ್ಲಿ ದೇವರಲ್ಲಿ ಬೇಡ್ಕೊಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಪ್ರೈಸ್ ದಿ ಲಾರ್ಡ್. ತಂದೆ ದೇವರಿಗೆ ಎಲ್ಲ ಸ್ತುತಿ ಸ್ತೋತ್ರ ಘನತೆಯನ್ನು ಆರಾಧನೆ ಅವರೊಬ್ಬರಿಗೆ ಸಲ್ಲತಕ್ಕದ್ದು. ಆಮೇಲೆ ಆದ್ಮೇಲೆ ನನ್ನ ಜೀವನದಲ್ಲಿ ನಡೆದಂಥ ವಿಶೇಷ ಸಾಕ್ಷಿ. ನಾನು ಅದಕ್ಕೋಸ್ಕರ ಕೆಲವ್ರ ಮನೆ ಹೋಗ್ತೀನಿ, ಹೇಳ್ತೀನಿ, ಅಸಾಧ್ಯವನ್ನು ಸಾಧಿಸುವಂಥ ದೇವರು, ಅಸಾಧ್ಯವಾದದನ್ನು ಸಾಧಿಸುವಂಥ ದೇವರು, ಎಲ್ಲವೂ ಅವರೊಬ್ಬರಿಗೆ ಮಾತ್ರ ಸಾಧ್ಯ.